ನಮಸ್ಕಾರ ವೀಕ್ಷಕರೇ, ಲಕ್ಕಿ ಸ್ಟಾರ್ ಅಸ್ಟ್ರೋ ಅಂತ. ನನ್ನ ಹೆಸರು ಮುನಿರತ್ನಂ KR. ನ್ಯೂಮರಾಲಜಿ ವಿಡಿಯೋಸ್ಗಳನ್ನ ನೀವೆಲ್ಲ ನೋಡಿ ಖುಷಿಪಟ್ಟು ಕಾಲ್ಸ್ ಮಾಡ್ತಾ ಇದ್ದೀರಾ, ತುಂಬ ಸಂತೋಷದ ವಿಷಯ. ಇವತ್ತು ನ್ಯೂಮರಾಲಜಿ ಸೀಕ್ರೆಟ್ಸ್ ಅಂದರೆ ನ್ಯೂಮರಾಲಜಿನಲ್ಲಿ ಏನು ಸೀಕ್ರೆಟ್ಸ್ ಇದೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ನೇಮ್ ಕರೆಕ್ಷನ್, ಆಮೇಲೆ ಒಂದು ಹೆಸರಿಡೋ ಅಂಥದ್ದು, ಒಂದು ಮಗುಗೆ ಹೆಸರಿಡೋ ಅಂಥದ್ದು, ಆಲ್ರೆಡಿ ಇಟ್ಟಿರೋ ಹೆಸರನ್ನ ಯಾವ ಥರ ಕರೆಕ್ಷನ್ ಮಾಡಿಸ್ಬೇಕಾದ್ರೆ ಅದನ್ನು ಯಾವ ಪದ್ಧತಿಯಲ್ಲಿ ನಾವು ಅದನ್ನು ಮಾಡಿಸ್ಕೋಬೇಕು ಅನ್ನೋ ತಿಳುವಳಿಕೆ ನಮಗಿರಬೇಕು ಒಂದಾದರೆ. ನೆಕ್ಸ್ಟು ಯಾರ ಹತ್ರ ಹೋಗಿ ನೇಮ್ ಕರೆಕ್ಷನ್ ಮಾಡಿಸ್ಕೋಬೇಕು, ಯಾಕಂದರೆ ಅದು ಗೊತ್ತಿರಬೇಕು ಫಸ್ಟು. ನ್ಯೂಮರಾಲಜಿ ಅಂದರೆ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತಿಲ್ಲ. ಅದನ್ನು ಪದ್ಧತಿ ಪ್ರಕಾರ ಮಾಡಿಸ್ಕೋಬೇಕಂದ್ರೆ ಅವ್ರಿಗೆ ಫಸ್ಟ್ ಏನೇನು ಗೊತ್ತಿರಬೇಕು, ನ್ಯೂಮರಾಲಜಿ ನೇಮ್ ಕರೆಕ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು ಅವ್ರಿಗೆ. ಆವಾಗ ನೀವು ನೇಮ್ ಕರೆಕ್ಷನ್ ಮಾಡಿಸ್ಕೊಂಡ್ರೆ ಅದರಿಂದ ಸಕ್ಸಸ್ ಸಿಗುತ್ತೆ. ನೇಮ್ ಕರೆಕ್ಷನ್ ಮಾಡಿಸ್ಕೊಳಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಏನೋ ಒಂದು ಹೆಸರಿಗೆ ಕೊಟ್ಟು ನೀವು ಆ ಥರ ತಗೊಂಡೋಗಿ ನಮಗೆ ಹೆಸರಿನಿಂದ ಏನು ಲಾಭ ಇಲ್ಲ, ಲಾಸ್ ಆಯಿತು, ಆ ಥರ ಎಲ್ಲ ಮಾತಾಡ್ಕೊಂಡವರು ತುಂಬ ಜನ ನಮ್ಮ ಹತ್ರ ಬರ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನ್ಯೂಮರಾಲಜಿ ಸೀಕ್ರೆಟ್ಸ್ ಅಂತ ನಾನು ಏನಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಇರಬೇಕಾದ ಅರ್ಹತೆಗಳೇನು ಅವರಿಗೆ, ಒಂದು ಇಲ್ಲ ಅದಕ್ಕೆ ಸೂತ್ರಗಳೇನು, ಅದ್ರ ಬಗ್ಗೆ ಏನೇನು ಗೊತ್ತಿರಬೇಕು ಅವರಿಗೆ. ಒಂದು ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಏನೇನು ಗೊತ್ತಿರಬೇಕು, ಆ ಥರ ಗೊತ್ತಿದ್ರೆ ಮಾತ್ರ ನೇಮ್ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ. ಬರೀ ನೇಮ್ ಕರೆಕ್ಷನ್ ಒಂದೇನಾ, ಇಷ್ಟೆಲ್ಲ ಗೊತ್ತಿದ್ರೆ ನೇಮ್ ಕರೆಕ್ಷನ್ ಮಾಡ್ತಾರೆ ಅವರು. ಅವೇನು ಸೂತ್ರಗಳು ಹೇಳ್ತೀನಿ. ನೇಮ್ ಕರೆಕ್ಷನ್ ಮಾಡ್ತಾರೆ, ಬ್ರ್ಯಾಂಡಿಂಗ್ ನೇಮ್ ಮಾಡ್ತಾರೆ, ಒಂದು ಶಾಪಿಗೆ ನೇಮ್ ಕೊಡ್ತಾರೆ, ಇಲ್ಲ ಹೊಸ ನೇಮ್ ಕ್ರಿಯೇಟ್ ಮಾಡಿಕೊಡ್ತಾರೆ, ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಜಿಮೇಲ್ ID ಕ್ರಿಯೇಟ್ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಮೆಥಡ್ಸ್ ಅವ್ರಿಗೆ ಗೊತ್ತಿದೆ ಅಂತಂದರೆ ಏನೇನು ಮಾಡಬೇಕು ಅಂದರೆ ಏನೇನು ಗೊತ್ತಿರಬೇಕು ಅವ್ರು ಫಸ್ಟು. ನ್ಯೂಮರಾಲಜಿನಲ್ಲಿ ಪೈಥಾಗರಸ್ ನ್ಯೂಮರಾಲಜಿ, ಚಾಲ್ಡಿಯನ್ ನ್ಯೂಮರಾಲಜಿ ಮತ್ತು ಚೈನೀಸ್ ನ್ಯೂಮರಾಲಜಿ, ಈ 3 ಪದ್ಧತಿಯಿಂದ ಅವ್ರು ಕಲ್ತಿರಬೇಕು. ಇದು ಫಸ್ಟ್ ಪಾಯಿಂಟ್. ಮ್ಯಾಕ್ಸಿಮಮ್ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಆದರೂ ಕಲ್ತಿರಬೇಕು. ಮಾಸ್ಟರ್ ಕಲ್ತಿಲ್ಲ ಅಂದ್ರೂ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಆದರೂ ಕಲ್ತಿರಬೇಕು. ಸರಿ, ಬೇಸಿಕ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಡ್ವಾನ್ಸ್ಡ್ ಅಂದರೆ ಏನು? ಫಸ್ಟ್ ಒಂದು ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಅವ್ರಿಗೆ ಏನೇನು ಗೊತ್ತಿರಬೇಕು. ಫಸ್ಟು ನೇಮ್ ಕರೆಕ್ಷನ್ ಮಾಡಬೇಕಂದ್ರೆ ಅವರಿಗೆ ಚಾಲ್ಡಿಯನ್ ಸಿಸ್ಟಮಲ್ಲಿ ವೈಬ್ರೇಷನ್ ನ್ಯೂಮರಾಲಜಿ ಅನ್ನೋದು ಗೊತ್ತಿರಬೇಕು. ಇದು ಮೇನ್ ರೂಲ್, ಫಸ್ಟ್ ರೂಲ್. 14 ರೂಲ್ಸ್ ಅಪ್ಲೈ ಮಾಡ್ತೀವಿ ಒಂದು ನೇಮ್ ಕರೆಕ್ಷನ್ ಮಾಡೋಕ್ಕೆ. ಎರಡನೇದು, ಇಂಡೆಕ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿರಬೇಕು. ಇಂಡೆಕ್ಸ್ ಅಂತಂದರೆ ರಾಶಿ ಮತ್ತು ಲಗ್ನ, ಇವೆರಡನ್ನ ಫೈಂಡ್ ಔಟ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿರಲೇಬೇಕು. ಬರೀ ನ್ಯೂಮರಾಲಜಿ ಕಲ್ತ್ಕೊಂಡು ಬಂದು ನೇಮ್ ಕರೆಕ್ಷನ್ ಮಾಡ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ. ನ್ಯೂಮರಾಲಜಿ ಕಲ್ತಿರೋರಿಗೆ ಅಸ್ಟ್ರಾಲಜಿ ನಾಲೆಡ್ಜ್ ಕೂಡ ಇರಬೇಕು. ಆವಾಗ ಮಾತ್ರ ಅವರು ನೇಮ್ ಕರೆಕ್ಷನ್ ಸೂಟೇಬಲ್. ಅಸ್ಟ್ರಾಲಜಿನೂ ಕಲ್ತಿಲ್ಲ, ಬರೀ ನ್ಯೂಮರಾಲಜಿ ಮಾತ್ರ ಕಲ್ತ್ಕೊಂಡು ನೇಮ್ ಕರೆಕ್ಷನ್ ಮಾಡ್ತಿದ್ರೆ ಖಂಡಿತ ಆಗಲ್ಲ. ಕಾರಣ ಏನಂದರೆ ಇಲ್ಲಿ ಇಂಡೆಕ್ಸ್ ಅಂದರೆ ರಾಶಿ ಮತ್ತು ಲಗ್ನ ಅಂತ ಹೇಳಿದ್ವಿ, ಮತ್ತು RPN ಕಂಡುಹಿಡಿಬೇಕು, ರೂಲಿಂಗ್ ಪ್ಲಾನೆಟ್ಸ್ನ ಕಂಡುಹಿಡಿಬೇಕು. ಒಂದು ಮನುಷ್ಯ ಹುಟ್ಟಿದ ದಿವಸ 6 ನಕ್ಷತ್ರಗಳು ಒಂದು ಡೇ ಅನ್ನೋದು ಡೇ ಲಾಡ್ ಇರುತ್ತೆ. ಇದು ಸೇರಿದ್ರೆ 7 ಗ್ರಹಗಳಾಗುತ್ತೆ. ಈ 7 ಗ್ರಹಗಳ ಸಮೂಹ ಅಂದರೆ ಮೊತ್ತ, ಇದನ್ನೆಲ್ಲ ಕೂಡಿದ್ರೆ ಒಂದು ನಂಬರ್ ಬರುತ್ತೆ, ಅದೇ RP. ಈ RP ಅಂದರೆ ರೂಲಿಂಗ್ ನಂಬರ್. ಈ ರೂಲಿಂಗ್ ನಂಬರ್ ಅಂದರೆ ಏನಪ್ಪ, ಈ ರೂಲಿಂಗ್ ನಂಬರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜೀವನ ಪೂರ್ತಿ ನಮ್ಮನ್ನೇ ಒಂದು ಶಾಸನ ಮಾಡ್ತಾರೆ ಅಂತ ಏನು ಹೇಳ್ತಾರೆ, ಆರ್ಡರ್ ಮಾಡ್ತಾರಲ್ಲ, ಆ ಥರ ನಂಬರ್ ಅದು ಫೈಂಡ್ ಔಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನೇಮ್ ಕರೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಇದು ಫಸ್ಟ್ ರೂಲೇ ಅಂತ ತಿಳ್ಕೊಳ್ಳಿ. ಎರಡನೇದು, ಈ RPಯಿಂದ ರೂಲಿಂಗ್ ನಂಬರಿಂದ ಏನೇನು ಉಪಯೋಗ ಇದೆ, ಯಾಕಂದರೆ ಅದೇ ಮೇಯ್ನ್ ಇಲ್ಲಿ. ಅದಿಲ್ಲ ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಯಾವ ಥರ ತಗೋಬೇಕಂತ ಗೊತ್ತಾಗೋದಿಲ್ಲ ಅವ್ರಿಗೆ, ನೀವು ಯಾವ ಥರ ಬ್ರ್ಯಾಂಡ್ ನೇಮ್ ಇಟ್ಕೋಬೇಕಂತ ಗೊತ್ತಾಗೋದಿಲ್ಲ, ನೀವು ಯಾವ ಥರ ಮನೆ ನಂಬರ್ ಇಟ್ಕೋಬೇಕಂತ ಗೊತ್ತಾಗೋದಿಲ್ಲ, ನೀವು ಯಾವ ಥರ ಗಾಡಿ ತಗೊತೀನಿ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಗಾಡಿ ತಗೋಬೋದು, ನಂಬರ್ ಯಾವ ಬೇಸ್ ಮೇಲೆ ತಗೊತೀವಿ, RPN ಕಂಡುಹಿಡಿದ ಮೇಲೆ ಮಾತ್ರ ಇವೆಲ್ಲ ಫೈಂಡ್ ಔಟ್ ರಿಸಲ್ಟ್ ಕೊಡೋಕ್ಕಾಗೋದು. ಇದು ಒಂದು ಮೇನ್ ರೂಲ್. ಸೆಕೆಂಡ್ ರೂಲ್ ಏನು, ಒಂದು ಡೇಟ್ ಆಫ್ ಬರ್ತು ತಗೊಂಡು ಡೇಟು, ಮಂತು, ಇಯರು
ಇದು ಸ್ಟ್ರೆಂತ್ ಕಂಡುಹಿಡಿಯೋಕ್ಕೆ ಗೊತ್ತಿರಬೇಕು. ಒಂದು ಡೇಟ್ ಆಫ್ ಬರ್ತು ಯಾರಿಗನ್ನಾಗಲಿ ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣ ಹೇಳ್ಬೋದು ಇವ್ರು ಈ ಥರ ಇರ್ತಾರೆ ಅಂತ. ಅದು ನ್ಯೂಮರಾಲಜಿನಲ್ಲಿದೆ. ಅದನ್ನು ಸ್ಟ್ರೆಂತ್ ಕಂಡುಹಿಡಿಯೋದು ಗೊತ್ತಿರಬೇಕು. ಅದಕ್ಕೆ 1 ರಿಂದ 9 ಸಂಖ್ಯೆಗಳಿಗೆ ಡಿಗ್ರೀಸ್ ಇದೆ, ಇಷ್ಟಿಷ್ಟು ಡಿಗ್ರೀಸ್ ಅಂತ. ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಇವಾಗ ಏನೇನು ಹೇಳ್ತಾ ಇದ್ದೀನಿ ಈ ಡಿಗ್ರೀಸ್ ವ್ಯಾಲ್ಯೂಸ್ನೆಲ್ಲ ಬೇಕಾದರೆ ನೆಕ್ಸ್ಟ್ ಪಾರ್ಟ್ 2 ಅಂತ ಹಾಕ್ತೀನಿ. ಇದು ಪಾರ್ಟ್ 1 ಅಂತಲೇ ಹಾಕಿರ್ತೀನಿ, ತಿಳ್ಕೊಂಡಿರಿ. ಪಾರ್ಟ್ 2ನಲ್ಲಿ ನ್ಯೂಮರಾಲಜಿ ಸೀಕ್ರೆಟ್ ಪಾರ್ಟ್ 2 ಅಂತ ಹಾಕ್ತೀನಿ. ಅದರಲ್ಲಿ ಚಾರ್ಟ್ಸ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ ಬೇಕಾದ್ರೆ. ಬರ್ತ್ ಸ್ಟ್ರೆಂತ್ ಡೀಟೇಲ್ಸು ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಾದರೆ ಆವಾಗ ಇವ್ರಿಗೆ ಯಾವ ಥರ ಬಿಸ್ನೆಸ್ಸಲ್ಲಿ ಹೋಗ್ತಾರ, ಎಜುಕೇಷನಲ್ಲಿ ಹೋಗ್ತಾರ, ಫಾರಿನ್ ಹೋಗ್ತಾರ, ಡಾಕ್ಟ್ರು ಹೋಗ್ತಾರ, ಯಾವ ಥರ ಇವ್ರು ಇರ್ತಾರೆ ಅಂತ ನಾವು ನ್ಯೂಮರಾಲಜಿನಲ್ಲಿ ಡೇಟ್ ಆಫ್ ಬರ್ತ್ ನೋಡೋದ್ರಿಂದ ಫೈಂಡ್ ಔಟ್ ಮಾಡ್ಬೋದು. ಇದು ಒಂದು ರೂಲ್. ಸೆಕೆಂಡ್ ರೂಲ್ ಏನಪ್ಪ, ಇವ್ರಿಗೆ ಆಲ್ರೆಡಿ ಇಟ್ಟಿರೋ ಹೆಸರು ಕರೆಕ್ಟಾಗಿದೆಯಲ್ಲ ಅಂತ ತಿಳ್ಕೊಳಕ್ಕೆ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು? ಒಂದು ಹೆಸರು ಆಲ್ರೆಡಿ ಇರುತ್ತೆ, ಅದು ಒಳ್ಳೇದಾ ಕೆಟ್ಟದ್ದು ಅವ್ರು ಬಂದು ಹೇಳ್ಬಿಡ್ತಾರೆ ನಮಗೆ, ಯಾಕೋ ಗುರುಗಳೇ ಸರಿ ಇಲ್ಲ, ನಾವು ಹೇಳಿಕೆ ಆಗ್ತದೆ ಅಂದರೆ ಆ ಹೆಸರನ್ನ ತೆಗೆದುಬಿಟ್ಟು ಬೇರೆದಕ್ಕೆ ಬಿಡೋದಾ? ಖಂಡಿತ ಅದು ಪ್ರೊಸೀಜರ್ ಅಲ್ಲ. ಆ ಥರ ಇಡಲೇಬೇಕು, ಚೇಂಜ್ ಮಾಡಲೇಬೇಕು ಅಂತಂದರೆ ಫಸ್ಟು ಇವಾಗ ನಮ್ಮ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಬಾಡಿ ಇದೆ, ಬಾಡಿನಲ್ಲಿ ಚೆನ್ನಾಗಿ ಮೇಕಪ್ ಮಾಡಿ ನಿಲ್ಲಿಸ್ಬಿಟ್ರೆ ಬೊಮ್ಮೆ ಥರ ಕಾಣಿಸ್ತೀವಿ ಹೊರತು ಬಾಡಿ ಒಳಗಡೆ ಪಾರ್ಟ್ಸ್ ಚೆನ್ನಾಗಿರಬೇಕು. ಪಾರ್ಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಕಣ್ಣು, ಮೂಗು, ಕಿಡ್ನಿ, ಲೀವರ್ ಇವಂತ ಹೇಳ್ತೀವಲ್ಲ, ಇವೆಲ್ಲ ಪರ್ಫೆಕ್ಟ್ ಆಗಿದ್ರೆ ಬಾಡಿ ಪರ್ಫೆಕ್ಟ್ ಆಗಿರ್ತದೆ. ಇದು ಒಳಗಡೆ ಫುಲ್ ಡ್ಯಾಮೇಜ್ ಆಗಿ ಮೇಲ್ಗಡೆ ತಣ ಮೇಕಪ್ ಮಾಡಿದ್ರೆ ಸರಿ ಹೋಗಲ್ಲ. ಆ ಥರ ಆಗಿಬಿಡುತ್ತೆ ನೇಮ್. ಅಂದರೆ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ನೇಮ್ ಒಳಗಡೆ ಇಂಟರ್ನಲ್ ಪಾರ್ಟ್ಸ್ ಅನ್ನೋದಿರುತ್ತೆ. ಅಂದರೆ ಇವಾಗ ನಾನು ಹೆಂಗೆ ಬಾಡಿನಲ್ಲಿ ಹೇಳಿದ್ನೋ ಅದೇ ಥರ ಹೆಸರು ಕರೆಕ್ಷನ್ ಮಾಡಬೇಕಾದ್ರೆ ಕೆಲವು ರೂಲ್ಸು, ಕೆಲವು ನಂಬರ್ಸ್ ಇರ್ತವೆ. ಆ ನಂಬರ್ಸ್ ಬಗ್ಗೆ ಗೊತ್ತಿರಬೇಕು ಅವ್ರಿಗೆ. ಆವಾಗಲೇ ಆ ನೇಮು ಫುಲ್ ಸ್ಟ್ರೆಂತ್ ಆಗಿದೆಯಾ, ವೀಕ್ ಆಗಿದೆಯಾ ಅಂತ ಗೊತ್ತಾಗೋದು. ಈಗ ಅರ್ಥ ಆಯ್ತಾ ಫ್ರೆಂಡ್ಸ್? ಎರಡನೇದು ಅದೇನಪ್ಪ, ಈಗ ಹೇಳ್ತಾ ಇದ್ದಾರಲ್ಲ ನಮ್ಗೆ ಅರ್ಥ ಆಗಿಲ್ಲ ಏನಪ್ಪ ಅಂತ ಕೇಳ್ಬೋದು ನೀವು. ಒಂದು ಹೆಸರಿಡಬೇಕಾದ್ರೆ ಆ ಹೆಸರಿನಲ್ಲಿ ಓವೆಲ್ಸ್ ಅನ್ನೋದು ಬರುತ್ತೆ, ಆಮೇಲೆ ಕಾನ್ಸೋನೆಂಟ್ಸ್ ಅಂತ ಬರುತ್ತೆ, ಆಮೇಲೆ ಟೋಟಲ್ ನಂಬರ್ ಅಂತ ಬರುತ್ತೆ, ಮತ್ತು ಒಂದು ಹೆಸರಿಡಬೇಕಾದ್ರೆ ಎಷ್ಟು ಲೆಟರ್ಸಲ್ಲಿ ಇಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಇಷ್ಟೆಲ್ಲ ತಗೊಂಡಾದ್ಮೇಲೆ ನೇಮ್ ಟೋಟಲೆಲ್ಲ ಹಾಕಿದರೆ ಅದನ್ನು ಡಬಲ್ ಡಿಜಿಟಲ್ಲಿ ಬಂದು ಸಿಂಗಲ್ ಡಿಜಿಟ್ ಬಂದು ಒಂದು ನಂಬರ್ ಬರುತ್ತೆ. ಅದ್ರ 1 ರಿಂದ 108 ತನಕ ಅವ್ರಿಗೆ ಗೊತ್ತಿರಬೇಕು. 10 ಅಂದ್ರೆ ಏನು, 20 ಅಂದ್ರೆ ಏನು, ಈ ಥರ ಗೊತ್ತಿದ್ದಾಗ ಅದನ್ನು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾಗಿ ಮರ್ಜ್ ಮಾಡಿದಾಗ ಅದರಲ್ಲಿ ಸಿಗುತ್ತೆ ನಮಗೆ ಇಂಪ್ರೆಷನ್ ನಂಬರ್, ಗ್ರೋತ್ ನಂಬರ್, ಎಕ್ಸ್ಪ್ರೆಷನ್ ನಂಬರ್, ಹಿಡನ್ ನಂಬರ್, ಚಾಲೆಂಜಿಂಗ್ ನಂಬರ್, ಈ ಥರ ಪರ್ಸನಾಲಿಟಿ ನಂಬರ್, ಸೋಲ್ ನಂಬರ್, ಇವೆಲ್ಲ ಈ ಥರ ಅವೆಲ್ಲ 1 by 1 ಸಿಗುತ್ತವೆ. ಅದರಲ್ಲಿ ಗೊತ್ತಾಗುತ್ತೆ ಈ ಹೆಸರನ್ನ ಏಳಿಗೆ ಯಾವ ಥರ ಇದೆ, ಇವರು ಮುಂದಕ್ಕೆ ಜಾಸ್ತಿ ಉದ್ಧಾರ ಆಗ್ತಾರಾ, ಇಲ್ಲ ಹೆಸರಲ್ಲಿ ಏನಾದರೂ ತೊಂದರೆ ಇದೆಯಾ, ಇಲ್ಲ ಹೆಸರೇ ವೀಕ್ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ಬೋದು ಅಂತ ಅರ್ಥ ಇದೆ. ಇದು ಒಂದು ಕಾನ್ಸೆಪ್ಟ್. ಇವಾಗ ಇಷ್ಟೆಲ್ಲ ಹೇಳಿದ್ಮೇಲೆ ಇದೆಲ್ಲ ಗೊತ್ತಿಲ್ದಿರ ನೇಮ್ ಕರೆಕ್ಷನ್ ಮಾಡಿದ್ರೆ ಅವ್ರಿಗೆ ನೇಮ್ ಕರೆಕ್ಷನ್ ಮಾಡೋಕ್ಕೆ ಬರಲ್ಲ ಅಂತಲೇ ಅರ್ಥ. ಒಂದು ಕ್ವಶನ್, ನೀವು ಯಾರದೇ ನ್ಯೂಮರಾಲಜಿನ ಕೇಳಿ, ನನ್ನ ಗ್ರೋತ್ ನಂಬರ್ ಏನು, ನನ್ನ ಫ್ಯೂಚರ್ ನಂಬರ್ ಏನು, ನೀವು ಕೇಳಿ ತಿಳ್ಕೋಬೇಕು. ಸುಮ್ಮನೆ ಹೋಗ್ಬಿಟ್ಟು ಹೆಸರು ಬರೆಸ್ಬಿಟ್ಟು 5 ಕೊಟ್ಟ 6 ಕೊಟ್ಟ ಹಂಗೆ ಕೇಳಬೇಡಿ. ನಿಮ್ಮ ಗ್ರೋತ್ ನಂಬರ್ ಬೇಕು ತಾನೆ, ಗ್ರೋತ್ ಆಗ್ಬೇಕು ತಾನೆ. ನಿಮ್ಮ ಗ್ರೋತ್ ನಂಬರ್ ಏನು ಅಂತ ಕೇಳಬೇಕು. ನೀವು ಗ್ರೋತ್ ನಂಬರ್ ಏನು ಅಂತ ಹೇಳಬೇಕು ಅವರು, ಆವಾಗ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಫ್ಯೂಚರ್ ನಂಬರ್ ಕೇಳಬೇಕು ನೀವು, ನಿಮ್ಮ ಫ್ಯೂಚರ್ ನಂಬರ್ ಯಾವುದು, ಲೈಫ್ ಟೈಮ್ಗೊಂದು ಪ್ರತಿಯೊಬ್ಬರಿಗೂ ಒಂದು ಫ್ಯೂಚರ್ ನಂಬರ್ ಅನ್ನೋದು ಇದೆ. ಆ ನಂಬರ್ ಯಾವುದು ಅವ್ರು ಹೇಳಬೇಕು. ನ್ಯೂಮರಾಲಜಿಸ್ಟ್ ಅದು ಪಕ್ಕ ಕಲ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಫ್ಯೂಚರ್ ನಂಬರ್ ಯಾವುದು ಅಂತ. ಸರಿ, ಪರ್ಸ್ನಾಲಿಟಿ ನಂಬರ್ ಇರುತ್ತೆ, ಅದು ಯಾವುದು ಅಂತ ಕೇಳಿದ್ರೆ ಸುಮ್ಮನೆ ಲಕ್ಕಿ ನಂಬರು, ನಿಮ್ಮ ಜಮ್ಸ್ಟೋನ್ ಹಾಕೋ, ನಾಮ ಇಟ್ಕೋ, ಕಲರ್, ಅದಲ್ಲ. ನಿಮ್ಮ ಫ್ಯೂಚರ್ ನಂಬರ್ ಬಗ್ಗೆ ಹೇಳಬೇಕು ಅವರು, ನಿಮ್ಮ ಗ್ರೋತ್ ನಂಬರ್ ಬಗ್ಗೆ ಹೇಳಬೇಕು, ಇಂಪ್ರೆಷನ್ ನಂಬರ್ಸ್ ಬಗ್ಗೆ ಹೇಳಬೇಕು, ನಿಮ್ಮ ಪರ್ಸ್ನಾಲಿಟಿ ನಂಬರ್ ಬಗ್ಗೆ ಹೇಳಬೇಕು. ಇಷ್ಟೆಲ್ಲ ನಂಬರ್ಸ್ ಬಗ್ಗೆ ತಿಳುವಳಿಕೆ ಇದ್ದರೆ ನೇಮ್ ಕರೆಕ್ಷನ್ ಮಾಡೋಕ್ಕೆ ಬರುತ್ತೆ. ಸರಿ, ಒಂದು ಇದು ಇಷ್ಟೇನಾ? ಖಂಡಿತ ಇಲ್ಲ. ಈ 14 ರೂಲ್ಸಲ್ಲಿ ಬರೀ 3-4 ರೂಲ್ಸ್ ಹೇಳಿದೆ. ಇನ್ನೊಂದು ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ನಂಬರ್ಸ್ ಬಗ್ಗೆ ಹೇಳಿಬಿಟ್ರು ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಳ್ಳೆ ನಂಬರ್ಸ್ ಇದ್ದರೆ ಹೆಂಗಿರುತ್ತಪ್ಪ ಸ್ಟ್ರೆಂತು, ಇಲ್ಲ ಕೆಟ್ಟ ನಂಬರ್ಸ್ ಹೆಂಗಿದ್ರೆ ಅಂತ ಡೀಟೇಲ್ಸ್ ಆಗಿ ಗೊತ್ತಿರಬೇಕು. ಇದು ಒಂದು ಕಾನ್ಸೆಪ್ಟ್.
ಫಸ್ಟ್ ಆಫ್ ಆಲ್ ಒಂದು ನೇಮ್ ಕರೆಕ್ಷನ್ ಮಾಡಬೇಕಂದ್ರೆ ಅವ್ರು ನಿಮಗೆ ಹೇಳಬೇಕಾಗಿರೋದು ಏನಂದರೆ ನಿಮ್ಮ ಹೆಸರಲ್ಲಿ ಬ್ಯಾಡ್ ನಂಬರ್ಸ್ ಅನ್ನೋದಿದ್ರೆ ಮಾತ್ರ. ಅಲ್ಲಿ ಒಳ್ಳೆ ನಂಬರ್ಸ್ ಇದ್ದರೆ ಚೇಂಜ್ ಮಾಡೋಂಗೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನ್ಯೂಮರಾಲಜಿ ಸೀಕ್ರೆಟ್ ಅಂತ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರು ಯಾವುದೇ ಥರ ಹೆಸರಲ್ಲಿ ಬ್ಯಾಡ್ ನಂಬರ್ಸ್ ಇಲ್ಲದೆ ಇದ್ದರೆ ಆ ಹೆಸರನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು, ಪ್ರೊನೌನ್ಸಿಯೇಷನ್ ಅಂದರೆ ಪ್ರೊನಾಲಜಿ. ಎಲ್ಲರೂ ಇವಾಗ ಏನು ಹೇಳ್ತಾ ಇದೆ, ಈ ಪ್ರೊನಾಲಜಿನ ಹಿಡ್ಕೊಂಡ್ಬಿಟ್ಟು ಹೆಸರು ಕರೆಕ್ಷನ್ ಮಾಡಿಬಿಟ್ರೆ ಶುರು ಹೋಗ್ತದೆ. ಆ್ಯಕ್ಚುಲಿ ಆ ಪ್ರೊನಾಲಜಿನಲ್ಲಿ ಏನಿದೆ ಅಂತ ಸರಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರೊನಾಲಜಿನಲ್ಲಿ ಪ್ರೊನೌನ್ಸಿಯೇಷನ್ನಲ್ಲಿ ವರ್ಡ್ಸ್ನ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದಾರೆ. ಅಂದರೆ ವಾರು, ಹೆಂಡು, ನಿಲ್ಲು, KILL ಕಿಲ್, ಅನಿಲ್, ಸುನಿಲ್ ಈ ಥರ ಹೆಸರುಗಳು ಬಂದುಬಿಟ್ರೆ ಫುಲ್ ಡ್ಯಾಮೇಜ್ ಮಾಡಿಬಿಡ್ತದೆ. ಹೆಂಗಸ್ರ ಹೆಸರಲ್ಲಿ THA ಮಾಡಿಬಿಟ್ರೆ ತೊಂದರೆ ಕೊಟ್ಬಿಡ್ತದೆ. NI ಬಂದುಬಿಟ್ರೆ ಎಂಡಲ್ಲಿ ತೊಂದರೆ ಆಗಿಬಿಡ್ತದೆ. ಒಂದು ಎಕ್ಸಾಂಪಲ್ ಕರೆಕ್ಟೇ, ಆದರೆ ನ್ಯೂಮರಾಲಜಿ ಪ್ರಕಾರ ಪಕ್ಕ ಗೊತ್ತಿರೋರು ಇದನ್ನು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೆಸರಿನಲ್ಲಿ ಅಷ್ಟು ಮಾತ್ರ ಬಂದ್ಬಿಟ್ಟಿದೆ ಅಂದಿದ ತಕ್ಷಣ ಅದು ನ್ಯೂಟ್ರಲ್ ಆಗಿಬಿಡಲ್ಲ. ಅದು ಕೂಡ THA ಅನ್ನೋ ಹೆಸರು ಕೂಡ ನೇಮಲ್ಲಿ ನ್ಯೂಟ್ರಲ್ ಆಗೋ ಚಾನ್ಸಸ್ ಇದೆ. ಹೆಂಗೆ ಅಂದರೆ ಅದ್ರ ಬಗ್ಗೆ ಗೊತ್ತಿರಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಅದು ಯಾವ ಥರ ಅಂತ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಈಗ ಎಂಡ್ ಅಂತ ಅಂದಿದ ತಕ್ಷಣ ಯಾರ ಹೆಸರಲ್ಲಿ ಎಂಡ್ ಅಂತ ಇರುತ್ತೆ. ಪ್ರೊನಾಲಜಿ ಪ್ರಕಾರ ಎಂಡ್ ಆಗಿಬಿಡ್ತಾರ ಅವರು, ಇಲ್ಲ KILL ಅಂತ ಇರ್ತದೆ, ಕಿಲ್ ಅಂತ ಸಾಯಿಸಾಕ್ಬಿಡ್ತಾರ, ಖಂಡಿತ ಆ ಥರ ಅಲ್ಲ. ಇಲ್ಲ NILL ಅಂತ ಇರುತ್ತೆ, ಅಂದರೆ ನಿಲ್ ಅಂತ ಟೋಟಲಿ ನಿಲ್ ಆಗಿಬಿಡ್ತಾರ, ಖಂಡಿತ ಇಲ್ಲ. ಇಲ್ಲೊಂದು ರೂಲ್ಸ್ ಇದೆ, ಈ ರೂಲ್ಸ್ ಫಾಲೋ ಮಾಡಿದ್ರೆ ಅವೆಲ್ಲ ನ್ಯೂಟ್ರಲ್ ಆಗ್ತವೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಈಗ ಪ್ರೊನಾಲಜಿ ಬಗ್ಗೆ ಹೇಳಿದೆ, ಗ್ರಾಫಾಲಜಿ ಬಗ್ಗೆ ಗೊತ್ತಿರಬೇಕು. ನ್ಯೂಮರಾಲಜಿನಲ್ಲಿ ನೇಮ್ ಕರೆಕ್ಷನ್ ಮಾಡಬೇಕಂದ್ರೆ ಗ್ರಾಫಾಲಜಿ ಗೊತ್ತಿರಬೇಕು. ಗ್ರಾಫಾಲಜಿ ಅನ್ನೋದು ಒಂದು ಸಬ್ಜೆಕ್ಟ್, ಅದು ಗ್ರಾಫಾಲಜಿ ಬಗ್ಗೆ ಗೊತ್ತಿರಬೇಕು. ನೇಮು ಯಾವ ಥರ ಗ್ರಾಫ್ನಲ್ಲಿದೆ, ಇಲ್ಲ ಅವ್ರ ಹೆಸರು ಎಷ್ಟು ಗ್ರಾಫ್ನಲ್ಲಿ ಹೋಗ್ತಾ ಇದೆ, ಲೈಫ್ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಗ್ರಾಫ್ನಲ್ಲಿ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನ ಜೀವನ ಹೆಂಗೆ, ಇವರು ಹೆಂಗೆ ಜೀವನ ಮಾಡ್ತಾರೆ, ಯಾವ ವಯಸ್ಸಲ್ಲಿ ಡೌನ್ ಆಗ್ತಾರೆ, ಯಾವ ವಯಸ್ಸಲ್ಲಿ ಅಪ್ ಆಗ್ತಾರೆ, ಅದನ್ನು ಗ್ರಾಫಾಲಜಿ ಅಂತಾರೆ. ಇನ್ನೊಂದು ಸಿಗ್ನೇಚರಾಲಜಿ ಅಂತ ಹೇಳ್ತಾರೆ. ಹೆಂಗಂದ್ರೆ ಹೆಂಗೆ ಸಿಗ್ನೇಚರ್ ಮಾಡಿಬಿಟ್ರೆ ಸಿಗ್ನೇಚರ್ ಆಗೋದಿಲ್ಲ. ಅದಕ್ಕೂ ಒಂದು ಮೆಥಡ್ ಇದೆ, ಅದಕ್ಕೊಂದು ಫಾರ್ಮುಲಾ ಇದೆ. ಅದು ಡಿಸ್ನಿ ಬೇಸ್ಡ್ ಮೇಲೆ ಸಿಗ್ನೇಚರ್ ಹಾಕೋದು. ಬರ್ತ್ ಪ್ಲೇಸ್ ಮೇಲೆ ಎಲ್ಲರೂ ಬರ್ತ್ ನಂಬರ್ ಲೆಕ್ಕದಲ್ಲಿ ಆಗ್ತಾ ಇದ್ದಾರೆ. ನಾನು ಇದನ್ನೇ ಸೀಕ್ರೆಟ್ ಬಿಡಿಸಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಇದುವರೆಗೂ ತುಂಬ ಜನ ಹೇಳ್ತಾ ಇದ್ದಾರೆ ಬರ್ತ್ ನಂಬರ್. ಯಾಕಂದರೆ ಬರ್ತ್ ನಂಬರ್ ಕೆಲಸ ಮಾಡೋದೇ 23 ವರ್ಷ 6 ತಿಂಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿ ಗುಂಡಿಗಿದೆ, 360 ಡಿಗ್ರೀಸ್ ಇದರಲ್ಲಿ ಇರೋದ್ರಿಂದ ಡಿವೈಡ್ ಮಾಡಿ ಇಟ್ಟಿರೋದು. ಅದು 23 ವರ್ಷ 6 ತಿಂಗಳ ತನಕ ಬರ್ತ್ ನಂಬರ್ ಕೆಲಸ ಮಾಡ್ತದೆ. ನೆಕ್ಸ್ಟ್ ಎಲ್ಲ ವಿಧಿ ಡಿಸ್ನಿ ಸಂಖ್ಯೆನೇ ಕೆಲಸ ಮಾಡೋದು. ಅದಕ್ಕೆ ಡಿಸ್ನಿ ಪ್ರಕಾರ ನೀವು ಸಿಗ್ನೇಚರ್ ಆಗಬೇಕು, ಬರ್ತ್ ನಂಬರ್ ಪ್ರಕಾರ ಸೈನ್ ಮಾಡೋದಲ್ಲ. ಅದೇನಿದ್ರು ಒಂದು ಎಜುಕೇಷನ್ ಲೆವೆಲ್ಗೆ ಇರುತ್ತೆ, ಮತ್ತೆ ಮುಂದಕ್ಕೆ ಹೋಗೋದೆಲ್ಲ ಡಿಸ್ನಿನೇ. ಇದು ಮೇನ್ ರೂಲ್. ಇನ್ನು ಇಷ್ಟೇನೇನಪ್ಪ, ಇಷ್ಟು ತಿಳ್ಕೊಂಡ್ರೆ ನ್ಯೂಮರಾಲಜಿಸ್ಟ್ ಆಗಿರ್ತಾರ? ಖಂಡಿತ ಇಲ್ಲ. ಇನ್ನೇ ಸ್ಟಾರ್ಟ್ ಆಗೋದು ನ್ಯೂಮರಾಲಜಿ ಅಂತಂದರೆ, ನ್ಯೂಮರಾಲಜಿಸ್ಟಿಗೆ ಬೇಕಾಗಿರೋದು ಅರ್ಹತೆಗಳು ಇಲ್ಲಿಂದ ಬೇಕಾಗ್ತದೆ. ಒಂದು ನಂಬರ್ ಬಲವಾಗಿದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ನ್ಯೂಮರಾಲಜಿ ಗೊತ್ತಿರಬೇಕು. ಒಂದು ಹೆಸರಿಗೂ ಒಂದು ನಂಬರ್ಗೆ ಹೆಂಗಪ್ಪ ಸೆಟ್ಟಿಂಗ್ ಮಾಡ್ತಾರೆ, ಅದು ಮ್ಯಾಚ್ ಆಗುತ್ತಾ ಇಲ್ಲ ಇಲ್ವಾ, ಇಲ್ಲ ಒಂದು ವೆಹಿಕಲ್ ನಂಬರ್ ಹೆಂಗಪ್ಪ ಸೆಲೆಕ್ಟ್ ಮಾಡ್ತಾರೆ, ಮೊಬೈಲ್ ನಂಬರ್ ಹೆಂಗಪ್ಪ ಸೆಲೆಕ್ಟ್ ಮಾಡ್ತಾರೆ, ಮನೆ ನಂಬರ್ ಹೆಂಗಪ್ಪ ಸೆಲೆಕ್ಟ್ ಮಾಡ್ತಾರೆ, ಯಾವ ವರ್ಷದಲ್ಲಿ ಇವ್ರಿಗೆ ಮದುವೆ ಆಗುತ್ತೆ, ಯಾವ ವರ್ಷದಲ್ಲಿ ಡೆತ್ ಆಗ್ತಾರೆ ಅಂತ ಡೀಟೇಲ್ ಆಗಿ ಇವ್ರು ತಿಳ್ಕೋಬೇಕು ಅಂದರೆ ನೆಕ್ಸ್ಟ್ ಇವ್ರಿಗೆ ಬೇಕಾಗಿದೆ ವೈಬ್ರೇಷನ್ ನ್ಯೂಮರಾಲಜಿ ಮೆಥಡ್. ವೈಬ್ರೇಷನ್ ನ್ಯೂಮರಾಲಜಿ ಮೆಥಡ್ ಗೊತ್ತಿಲ್ಲ ಅಂದರೆ ಮ್ಯಾಚ್ ಮೇಕಿಂಗ್ ಮಾಡೋಕ್ಕೂ ಬರೋದಿಲ್ಲ. ಒಂದು ಗಂಡ ಹೆಂಡತಿಗೆ ಮ್ಯಾಚ್ ಮೇಕಿಂಗ್ ಮಾಡಿ ಅಂದ್ರೆ ಮಾಡೋಕ್ಕೆ ಬರೋದಿಲ್ಲ ಇವ್ರಿಗೆ. ಆವಾಗ ಆ ನಂಬರ್ಗೋ ಈ ನಂಬರ್ಗೋ ರಾಂಗ್ ನಂಬರ್ ಕೊಡ್ತಾರೆ, ಹೆಚ್ಚು ಕಮ್ಮಿ ಆಗ್ತದೆ. ಇಲ್ಲ ರಾಂಗ್ ನಂಬರ್ ಕೊಡ್ತಾರೆ, ಆಕ್ಸಿಡೆಂಟ್ ಆಗ್ತದೆ. ರಾಂಗ್ ನಂಬರ್ ಕೊಡ್ತಾರೆ, ಇಲ್ಲ ಗಂಡ ಹೆಂಡತಿ ಕಿತ್ತೋಗ್ತಾರೆ. ಈ ಥರ ಹೆಚ್ಚು ಕಮ್ಮಿ ಆಗೋಗ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, ನಮಗೆ ಒಂಥರ ಬೇಜಾರಾಗ್ಬಿಟ್ಟಿದೆ. ಹೀರೋಯಿನ್ಗಳು ಮತ್ತು ಹೀರೋಗಳ ಹೆಸರುಗಳು ನಮಗಿಟ್ಬಿಟ್ಟು ಗುರುಗಳೇ ಈ ಹೆಸರು ಅಕ್ಷರದಲ್ಲಿ ಇಟ್ಬಿಡಿ, ಸಕ್ಸಸ್ ಆಗಿಬಿಡ್ತದೆ. ಓಪನ್ ಆಗಿ ಹೇಳ್ಬಿಡ್ತೀನಿ, ಕೆಲವು ಹೆಸರುಗಳು ಹೇಳಿದ್ದಾರೆ,
ಎಷ್ಟು ಹೆಸರು ಇಟ್ಬಿಡಿ ಗುರುಗಳೇ, ನಮ್ಮ ಮಗು ಒಳ್ಳೆ ಸೂಪರ್ ಸ್ಟಾರ್ ಥರ ಆಗ್ಬಿಡ್ಲಿ, ಖಂಡಿತ ಆಗಲ್ಲ. ಅದು ಶುದ್ಧ ಸುಳ್ಳು. ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ಗೆ ಆ ದಿವಸಕ್ಕೆ ಅನುಗುಣವಾಗಿ ಹುಟ್ಟಿರುವಂಥ ಡೇಟ್ಗೆ ಅಕ್ಷರಕ್ಕೆ ಅನುಗುಣವಾಗಿ ಮ್ಯಾಚ್ ಮಾಡೋದು. ಇಷ್ಟುದ್ದ ಇಟ್ಬಿಟ್ರಾ ಹೆಸರು, ಅದೆಲ್ಲ ಮುಖ್ಯ. 3 ಹೆಸರು ಕೇಳ್ತಾರೆ. ಆ ಮಗುಗೂ ಸಕ್ಸಸ್ ರೇಟ್ ಸಿಗಬೇಕು. ಮಗು ಹೋಗಿ ಫಾರಿನಲ್ಲಿ ಓದ್ತದ, ಪಕ್ಕದೂರದಲ್ಲಿ ಓದ್ತದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮಗು ಯಾವಾಗೂ ಎಕ್ಸಲೆಂಟ್ ಆಗಿದೆಯಾ, ಮಗು ಬಾಡಿನಲ್ಲಿ ಏನು ತೊಂದರೆ ಇಲ್ವಾ, ಬುದ್ಧಿಮಟ್ಟ ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ, ಈ ಥರ ಭಾವಿಸ್ಬೇಕೇ ಹೊರತು ನನ್ನ ಮಗು ಫಾರಿನ್ಗೆ ಹೋಗ್ಬಿಡ್ಲಿ ಆ ಥರ ಅಲ್ಲ ಕನಸು ಕಾಣೋದು. ಫಸ್ಟು ಮಗು ಆರೋಗ್ಯ ನೋಡಿ, ಎಜುಕೇಷನ್ ಮಟ್ಟ ನೋಡಿ, ಚೆನ್ನಾಗಿದೆಯಾ ಮಗು, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತದ, ಅದಕ್ಕೆ ಏನೇನು ಬೇಕು ಆ ಥರ ನೋಡಿ. ಮಗುಗೆ ಡೇಟ್ ಆಫ್ ಬರ್ತು ಕೊಟ್ಟು ಟೈಮ್ ಆಫ್ ಬರ್ತ್ ಎಲ್ಲ ಕೊಟ್ಟಾಗ ಅಲ್ಲಿ ಏನು ಹೆಸರು ಬರುತ್ತೆ ಅದನ್ನೇ ಇಡಿ, ಅದೇ ಚಂದ, ಅದೇ ಕರೆಕ್ಟು. ಆಮೇಲೆ ಹೀರೋ ಹೆಸರು ತಂದು ಇಟ್ಬಿಡ್ತೀನಿ, 3 ಹೆಸರುಗಳು ಇಟ್ಕೊಂಡ್ಬಿಡ್ಬೇಕಂತ. ಏನಕ್ಕೆ ಅಂತ ಕೂಡ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಪಾಸ್ಪೋರ್ಟ್ ವಿಚಾರದಲ್ಲಿ ಮಾತ್ರ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಥರ್ಡ್ ನೇಮ್ ಅಂತ ಕೇಳ್ತಾರೆ ಹೊರತು ಬೇರೆ ಎಲ್ಲಿ ಬಂದ್ಬಿಟ್ಟು ಈ ಫಸ್ಟ್ ನೇಮ್ ಎಲ್ಲಿದೆ, ನಿನ್ನ ಸೆಕೆಂಡ್ ನೇಮ್ ಎಲ್ಲಿದೆ, ಥರ್ಡ್ ನೇಮ್ ಎಲ್ಲಿದೆ, ಇದು ಎಲ್ಲೂ ಕೇಳೋದಿಲ್ಲ. ಓನ್ಲಿ ವಿದೇಶಕ್ಕೆ ಹೋಗ್ತಾರೆ ನೋಡಿ, ಅವ್ರಿಗೆ ಮಾತ್ರ ಈ 3 ಹೆಸರುಗಳು ಕನ್ಸಿಡರ್ ಮಾಡೋದೇ ಹೊರತು ಬೇರೆ ಯಾರಿಗೂ ಇದು ಅವಶ್ಯಕತೆ ಇಲ್ದಿದ್ದು. 3 ಹೆಸರು ಇಟ್ಕೊಂಡು ಬರೀ ಹೆಸರು ಮಾತ್ರ ಇಡ್ತಾರೆ. 2 ಹೆಸರು ಯಾರು ಕರೆಯೋದು, 2 ಹೆಸರು ಯಾರು ಕರಿಬೇಕು, ಎಲ್ಲ ಹಿಂಗೆ ಕೇಳ್ತಾರೆ. ಹೆಸರು ಒಂದು ಇರುತ್ತೆ, ಆ ಹೆಸರು ಕರೀತೀವಿ, 2 ಹೆಸರು ಇಟ್ಕೊಡು, ಆ ಹೆಸರು ಯಾರು ಕರಿಬೇಕು? ನ್ಯೂಮರಾಲಜಿಸ್ಟ್ ಮಾಡಿರ್ತಾನೆ ಅವನಿಗೆ ಮಾತ್ರ ಕರಿಬೇಕು ಮನೆಯಿಂದ ಕೂತ್ಕೊಂಡು. ಖಂಡಿತ ಆ ಥರ ಅಲ್ಲ. ಹೆಸರು ಅಂತಂದರೆ ಅದಕ್ಕೊಂದು ಅಂದ ಇದೆ, ಚಂದ ಇದೆ. ಎರಡನೇದು ಕೂಗೋ ಹೆಸರಿಗೆ ಯೂನಿವರ್ಸಲ್ ಕನೆಕ್ಟ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನೇಮ್ ಹೆಸರು ಒಂದು ಮಗುಗೆ ಹೆಸರು ಕರೆಕ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಮಕ್ಕಳ ಭವಿಷ್ಯ. ಹೆಸರಿನಲ್ಲೇ ಅಡಗಿದೆ ರಹಸ್ಯ ಅಂತ ನಾನು ಎಷ್ಟೋ ಸರ್ತಿ ಹೇಳ್ತೀನಿ. ಕಾರಣ ಏನಂದರೆ ಕೂಗೋ ಹೆಸರು ಒಂದು ಮಂತ್ರ ಥರ ಆಗಿ ಅದು ಯೂನಿವರ್ಸಲ್ ಕನೆಕ್ಟ್ ಆಗುತ್ತೆ. ಇದು ಚೆನ್ನಾಗಿ ತಿಳಿದಿರ್ಬೇಕು ತಂದೆ ತಾಯಿ ಮಕ್ಕಳಿಗೆ ಹೆಸರು ಚೇಂಜ್ ಮಾಡಬೇಕಾದ್ರೆ. ಎರಡನೇದು, ಯಾವುದೇ ನ್ಯೂಮರಾಲಜಿಸ್ಟ್ ಆಗಲಿ ಅಸ್ಟ್ರಾಲಜರ್ ಆಗಲಿ ನೇಮ್ ಕರೆಕ್ಷನ್ ಮಾಡ್ತೀವಿ ಅಂತಂದರೆ ಮದುವೆ ಆಗಿದ್ದರೆ ಗಂಡಂದು ಡೇಟ್ ಆಫ್ ಬರ್ತ್ ಇದ್ದರೆ ಹೆಂಡತಿ ಡೇಟ್ ಆಫ್ ಬರ್ತು ಖಂಡಿತ ತಗೊಂಡು ನೇಮ್ ಕರೆಕ್ಷನ್ ಮಾಡಬೇಕು. ಅಕಸ್ಮಾತ್ ಹೆಂಡತಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂಥೇಳಿ ನೇಮ್ ಕರೆಕ್ಷನ್ ಮಾಡಿದ್ರೆ ಗಂಡ ಹೆಂಡತಿನಲ್ಲಿ ಅನ್ಯೋನ್ಯತೆ ಇರಲ್ಲ. ಬೇಕಾದರೆ ಬರೆದಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಈ ಪದ್ಧತಿನ ಯಾರ್ಯಾರು ಇದುವರೆಗೂ ಮಾಡ್ದಿರೋ ಹೆಸರು ನೇಮ್ ಕರೆಕ್ಷನ್ ಅವ್ರದ್ದೆಲ್ಲ ರಾಂಗ್ ಇರುತ್ತೆ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಚಾಲೆಂಜ್ ಮಾಡ್ತೀನಿ ನಾನು. ಒಬ್ಬ ಗಂಡ ಬಂದ್ಬಿಟ್ಟು ನೇಮ್ ಕರೆಕ್ಷನ್ ಮಾಡಿಸ್ಕೊಂಡಿರ್ತಾನೆ, ಇಲ್ಲ ಕಂಪ್ನಿ ನೇಮ್ ಕರೆಕ್ಷನ್ ಮಾಡಿಸ್ಕೊಂಡಿರ್ತಾರೆ, ಕಂಪ್ನಿದು ಬ್ರ್ಯಾಂಡ್ ನೇಮೋ ಏನಾದರೂ. ಹೆಂಡತಿ ಡೇಟ್ ಆಫ್ ಬರ್ತ್ ಮದುವೆ ಆಗಿದ್ದು ಹೆಂಡತಿ ಡೇಟ್ ಆಫ್ ಬರ್ತನ್ನು ಕನ್ಸಿಡರ್ ಮಾಡಿಸ್ಕೊಂಡಿದ್ರೆ ಖಂಡಿತ ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅದೃಷ್ಟ ಬಿದ್ದು ಅಲ್ಲಿ ಏನು ಎಡವಾಟ ಆಗ್ದಿರ ಅವ್ರ ಹೆಂಡತಿ ಡೇಟ್ ಆಫ್ ಬರ್ತ್ ಇವ್ರ ಗಂಡನ ಮ್ಯಾಚ್ ಐತೆ ಅಂದರೆ ದೇವರೇ ಬಲ್ಲ ಸಕ್ಸಸ್. ರಾಂಗ್ ಇತ್ತ ಇಲ್ಲ ಕಂಪ್ನಿ ಲಾಸ್, ಇಲ್ಲ ಗಂಡ ಹೆಂಡತಿಗೆ ಜಗಳ, ಇದು ಸ್ಟಾರ್ಟ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಯಾಕಂದರೆ ಇದು ಪಕ್ಕ ನಡೆಯುವಂಥದ್ದು. ಇದು ಇಲ್ಲ ಮೊಬೈಲ್ ನಂಬರ್ಗಳಿಗೆ ಡೆಡ್ ಆ್ಯಂಟಿ ಆಗಿರ್ತವೆ. ಯಾವತ್ತೇ ಆಗಲಿ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ, ಒಂದು ಮಗುಗೆ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಅಪ್ಪ ಅಮ್ಮನ ಡೇಟ್ ಆಫ್ ಬರ್ತ್ ಕಲೆಕ್ಟ್ ಮಾಡ್ಕೋಬೇಕು ಒಬ್ಬ ನ್ಯೂಮರಾಲಜಿಸ್ಟ್. ಇದು ರೂಲ್ಸ್, ಇದು ಮಸ್ಟ್ ಆ್ಯಂಡ್ ಶುಡ್ ರೂಲ್ಸ್ ಇದು. ಎರಡನೇದು, ಒಂದು ಹೆಂಡತಿಗೆ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಗಂಡ ಡೇಟ್ ಆಫ್ ಬರ್ತ್ ಇರಬೇಕು. ಅದಿಲ್ದಿರ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೆ ಮಾಡೋಂಗಿಲ್ಲ. ಕಾರಣ ಏನಂದರೆ ಒಂದು ಗಂಡ ಹೆಂಡತಿಗೆ ಮದುವೆ ಮಾಡಬೇಕಾದ್ರೆ ಮ್ಯಾಚ್ ಮೇಕಿಂಗ್ ನೋಡ್ತಾರೆ. ಹೆಸರು ಕರಿಬೇಕಾದ್ರೆ ಇದನ್ನು ಚೇಂಜ್ ಮಾಡಬೇಕಾದ್ರೆ ಇಬ್ಬರದು ನೋಡಬೇಕು. ನೋಡ್ದಿರ ಮಾಡಿದ್ರೆ ತಪ್ಪದು. ಇದುವರೆಗೂ ನೀವು ಯಾರನ್ನ ಆ ಥರ ಡೇಟ್ ಆಫ್ ಬರ್ತ್ಗಳು ಕೊಟ್ಟಿದ್ದೀರಾ, ಅವರು ಸಿಂಗಲ್ ಆಗಿ ಹೋಗಿ ಮಾಡಿಸ್ಕೊಂಡು ಬಿಸ್ನೆಸ್ ಲಾಸ್ ಆಗಿರೋದಕ್ಕೆ ಕಾರಣ ಏನಂದರೆ ಇದೇ. ಈ ಸೀಕ್ರೆಟ್ನ ಅವ್ರು ಹೇಳಿರಲ್ಲ, ನೀವು ಕೊಟ್ಟಿರಲ್ಲ, ಅವ್ರು ಕೇಳಿರಲ್ಲ. ಈ ಥರ ಕೊಡ್ದಿರ ಮಾಡಿಸ್ಕೊಂಡು ದೊಡ್ಡ ತಪ್ಪು. ಎರಡನೇದು, ಒಂದು ಇದು ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನ್ಯೂಮರಾಲಜಿನಲ್ಲಿ ಸೀಕ್ರೆಟ್ಸ್ ಏನು ಅನ್ನೋದು ಸೀಕ್ರೆಟ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಒಂದು ಎಂಟರ್ಪ್ರೈಸಸ್ ಕಂಪನಿ ಇರುತ್ತೆ, ಯಾರ ಹತ್ರ ಹೋದ್ರಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಇಷ್ಟೊಂದು ಅಮೌಂಟ್ ಕೊಟ್ಬಿಟ್ಟು ಆ ಹೆಸರು ಹಾಕ್ಸ್ಕೊಂಡು ಬಂದ್ಬಿಡ್ತಾರೆ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದು ನಡೆಸೋರು ಯಾರು, ಅವ್ರಿಗೆ ಆ ಕಂಪ್ನಿ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು.
ದುಡ್ಡು ಹಾಕೋರೆಲ್ಲ ಮುಖ್ಯ, ಇಲ್ಲಿ ನಡೆಸೋರು ಮುಖ್ಯ. ಇನ್ನೂ ಒಂದು ಹೇಳ್ತೀನಿ, ಒಂದು ಮಟ್ಟಕ್ಕೆ ಮೇಲಕ್ಕೆ ಹೋಗ್ತೀನಿ. ಎಂಟರ್ಪ್ರೈಸಸ್ ಹೇಳಿ, ಇವಾಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರುತ್ತೆ, ಅಂದರೆ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಯಾರಿಗೆ ಇಷ್ಟ ಇರುತ್ತೋ ಅವ್ರು ಏನು ಮಾಡ್ತಾರೆ, ಹೋಗ್ಬಿಟ್ಟು ನಮಗೆ ಒಂದು ಕಂಪ್ನಿ ಹೆಸರು ಬೇಕು ಮಾಡಿಕೊಟ್ಬಿಡಿ, ಒಬ್ಬರು ಡೇಟ್ ಆಫ್ ಬರ್ತ್ ತಗೊಂಡು ಅವ್ರು ಮಾಡಿಟ್ಟಿರ್ತಾರೆ. ಇಬ್ಬರು ಇರ್ತಾರೆ ಪಾರ್ಟ್ನರ್ಸ್, 6 ತಿಂಗಳು ಮಾಡ್ತಾರೆ, 3 ತಿಂಗಳು ಕಿತ್ತೋಗ್ತದೆ. ಕಾರಣ ಏನು, ಇಬ್ಬರು ಡೇಟ್ ಆಫ್ ಬರ್ತ್ನ ಕನ್ಸಿಡರ್ ಮಾಡಿರಲ್ಲ. ಫಸ್ಟು ಕೇಳ್ತೀವಿ, ನೀವು ಕೊಡಬೇಕಾದ್ರೆ ಹೇಳ್ಬೇಕು, ನಾವು 2 ಜನ ಮಾಡ್ತಾ ಇದ್ದೀವಿ, ನಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿ ಬರುತ್ತಾ ಬರಲ್ವಾ, ನಮ್ಮ ಡೇಟ್ ಆಫ್ ಬರ್ತು ಅವ್ರ ಡೇಟ್ ಆಫ್ ಬರ್ತು ಹೊಂದಾಣಿಕೆ ಆಗುತ್ತಾ, ನಮ್ಮಿಬ್ರಿಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬಹುದಾ ಅಂತ ತಿಳ್ಕೊಂಡೇ ಮಾಡಬೇಕೇ ಹೊರತು 3 ತಿಂಗಳಿಗೆ ಮಾಡಿಬಿಟ್ಟು 6 ತಿಂಗಳಿಗೆ ಕಿತ್ತೋಯ್ತು ಅಂದರೆ ಕಾರಣ ಇದು. ಸೀಕ್ರೆಟ್ ಏನು ಕೇಳ್ತಾ ಇದ್ದೀನಿ ಅಂದರೆ ನಡೆಯೋದೇ ಇದು, ಅದಕ್ಕೆ ಹೇಳ್ತಾ ಇದ್ದೀನಿ ಬಾಯ್ಬಿಟ್ಟು. ನೆಕ್ಸ್ಟು ಬ್ರ್ಯಾಂಡ್ ನೇಮ್ ಆಯಿತು, ಹೆಸರುಗಳ ಬಗ್ಗೆ ಹೇಳಿದ್ವಿ. ಇಷ್ಟಕ್ಕೆ ಮುಗಿದು ಬಿಡ್ತಾ? ಖಂಡಿತ ಇಲ್ಲ. ಒಂದು ಹೆಸರು ಇಟ್ಕೊಂಡು ಬಂದ್ರಿ, ಇಲ್ಲ ಒಂದು ಕಂಪ್ನಿ ನೇಮ್ ಹೆಸರೇ ಬರ್ಸ್ಕೊಂಡು ಬಂದ್ರಿ, ಅದು ಆಕ್ಟಿವೇಟ್ ಆಗಬೇಕು. ಯಾರು ಮಾಡೋರು ಅಂದರೆ ಅದು ಸಕ್ಸಸ್ ಕೊಡಬೇಕಲ್ವಾ. ನಿಮ್ಗೊಂದು ಹೆಸರು ಇಟ್ಕೊಂಡ್ಬರ್ತೀರಾ, ಮಗುಗೆ ಹೆಸರು ಇಟ್ಕೊಂಡ್ಬರ್ತೀರಾ, ನಿಮ್ಮದೇ ಕೊಡ್ತೀರಾ, ಇಲ್ಲಾಂದರೆ ಒಂದು ಬ್ರ್ಯಾಂಡ್ ನೇಮ್ ಕಂಪ್ನಿ ನೇಮ್ ಹೆಸರು ಇಟ್ಕೊಂಡ್ಬರ್ತೀರ, ಅವ್ರು ಬರ್ಕೊಡ್ತಾರೆ ಒಂದು ಪೇಪರಲ್ಲಿ. ಅದು ಆಕ್ಟಿವೇಟ್ ಮಾಡೋರು ಯಾರು? ಬಸ್ಸನ್ನ ದುಡ್ಡು ಕೊಟ್ಟು ತಗೊಂಬರ್ತೀವಿ, ಮನೆ ಹತ್ರ ಇಟ್ಕೊಂಡ್ಬಿಟ್ರೆ ಕೆಲಸ ಮಾಡಲ್ಲ. ಬಸ್ಸನ್ನು ಓಡಿಸಿದ್ರೆ ಕೆಲಸ ಆಗುತ್ತೆ, ಬಸ್ ಮನೆ ಹತ್ರ ಇಟ್ಕೊಂಡ್ರೆ ಕೆಲಸ ಮಾಡಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನಿಸುತ್ತೆ. ಯಾರಾದರೂ ದುಡ್ಡು ಕೊಟ್ಟು ಒಂದು ಕಾರ್ ತಗೊಂಬರ್ತೀವಿ, ಮನೆ ಹತ್ರ 25 ಲಕ್ಷ ಅಂತ ಇಟ್ಕೊಳ್ಳಿ, ಮನೆ ಹತ್ರ ತಂದು ನಿಲ್ಲಿಸ್ತೀವಿ, ಪೇಪರ್ ದುಡ್ಡು ಕೊಡ್ತೀವಿ, ಪೇಪರ್. ಮತ್ತೆ ಕಾರ್ ಓಡಬೇಕಲ್ಲ, ಅಂದರೆ ಓಡಿಸೋನೊಬ್ಬನು ಬೇಕಲ್ಲಿ. ಇದ್ರ ಅರ್ಥ ಏನಂದರೆ ಹೆಸರು ಮಾಡಿಸ್ಕೊಂಡು ಬಂದ್ಬಿಡೋದೆಲ್ಲ ಮುಖ್ಯ, ಒಂದು ಕಂಪ್ನಿ ಹೆಸರು ಬರ್ಸ್ಕೊಂಡು ಬರೋದೆಲ್ಲ ಮುಖ್ಯ. ಆ ಹೆಸರು ಆಕ್ಟಿವೇಟ್ ಆಗಬೇಕು. ಅಂದರೆ ಆ ಕಾರ್ ಹೆಂಗೆ ಹೋಗಬೇಕು ಅದೇ ಥರ ಈ ಹೆಸರು ಕೂಡ ಆಕ್ಟಿವೇಟ್ ಆಗಬೇಕು. ತುಂಬ ಜನ ನ್ಯೂಮರಾಲಜಿಸ್ಟ್ಗಳ ಹತ್ರ, ಆಸ್ಟ್ರಾಲಜಿ ಹತ್ರ ಹೋಗ್ಬಿಟ್ಟು ಹೆಸರುಗಳು ಮಾಡಿಸ್ಕೊಂಡು ಬಂದು ಯಾರಿಗೂ ನಮ್ಗೆ ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ದುಡ್ಡು ಕೊಟ್ವಿ, ನಮ್ಗೆ ಯಾವುದು ಪ್ರಯೋಜನ ಇಲ್ಲ, ನನ್ನ ಬಿಸ್ನೆಸ್ ಸಕ್ಸಸ್ ಇಲ್ಲ, ಈ ಥರ ಹೇಳ್ತಾರೆ. ಕಾರಣ ಏನಂದರೆ ಅದು ಆಕ್ಟಿವೇಟ್ ಆಗಿರಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಹೇಳಲ್ಲ, ಇವ್ರು ಕೇಳಲ್ಲ. ಅದನ್ನು ಇನ್ನೊಬ್ರ ಹತ್ರ 3 ಸರ್ತಿ ಹೋಗ್ತಾರೆ. ಇನ್ನೊಬ್ರ ಹತ್ರ ನ್ಯೂಮರಾಲಜಿಸ್ಟ್ ಹತ್ರ ಹೋಗಿ ಕೇಳ್ತಾರೆ, ಅಯ್ಯೋ ಅವ್ರ ಹತ್ರ ಮಾಡಿಸಿದ್ವಿ, ನನ್ಗೇನು ಲಾಭ ಇಲ್ಲ ಗುರುಗಳೇ, ನಿಮ್ಮ ಹತ್ರ ಬಂದಿದ್ದೀವಿ. ಅವನ ಹತ್ರ ಹೋಗ್ತಾನೆ, ಅವನು ಇನ್ನು ಅದೇ ಥರ ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ಇನ್ನೊಬ್ರ ಹತ್ರ ಹೋಗ್ತಾನೆ, 3 ಹತ್ರ ಹೋದಿವಿ ಗುರುಗಳೇ, ನಮ್ಗೇನು ಆಗಿಲ್ಲ. ಫಸ್ಟು ಹೆಸರನ್ನ ಕರೆಕ್ಷನ್ ಮಾಡಿದ್ರೆ ಆಕ್ಟಿವೇಟ್ ಮಾಡೋ ವಿಧಾನ ಗೊತ್ತಿರಬೇಕು. ಆಕ್ಟಿವೇಟ್ ಮಾಡೋ ವಿಧಾನ ಗೊತ್ತಿಲ್ಲ ಅಂದರೆ ಅವ್ರಿಗೆ ನ್ಯೂಮರಾಲಜಿ ಗೊತ್ತಿಲ್ಲ ಅಂತಲೇ ಅರ್ಥ. ಸಣ್ಣ ಪುಣ್ಣ ಕಲ್ತಿರ್ಬೋದು ಅಷ್ಟೇ, ಆಕ್ಟಿವೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಎರಡನೇದು, ಒಂದು ಕಂಪ್ನಿ ಬ್ರ್ಯಾಂಡ್ ನೇಮ್ನ ಆಕ್ಟಿವೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಅಷ್ಟ್ಯಾಕೆ, ನಾನು ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಸಿಮ್ ತಗೊಳ್ತೀವಿ, ನಂಬರ್ ತಗೊಳ್ತೀವಿ, ದುಡ್ಡು ಕೊಟ್ಟು ಎಲ್ಲ ತಗೊಳ್ತೀವಿ. ಕಂಪ್ನಿಯವನು ಆ ಸಿಮ್ಮನ್ನು ಆಕ್ಟಿವೇಟ್ ಮಾಡಿಲ್ಲ ಅಂದರೆ ನಿನ್ನ ಕೈಲಿ ಯೂಸ್ ಮಾಡೋಕ್ಕಾಗಲ್ಲ ಅಂತಲೇ ಅರ್ಥ. ಯಾಕಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 50,000 ಕೊಟ್ಟು ಸಿಮ್ ತಗೊಳ್ಳಿ, ಬ್ರ್ಯಾಂಡ್ ಸಿಮ್ ತಗೊಳ್ಳಿ, ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ತಗೊಳ್ಳಿ, ಸಿಮ್ಮು ದುಡ್ಡು ಹಾಕಿ, ಕರೆನ್ಸಿ ಹಾಕಿ, ಎಲ್ಲ ಹಾಕಿ ಓಕೆ ಆಗುತ್ತೆ. ಆ ಏರ್ಟೆಲ್ ಅವನು, ಜಿಯೋನವನು ಆ ಸಿಮ್ನ ಆಕ್ಟಿವೇಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಹೆಸರಿಗೆ, ನೀವು ಆ ಸಿಮ್ನ ಯೂಸ್ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಸೇಮ್ ನಿಮ್ಮ ಹೆಸರು ಕೂಡ ಅಷ್ಟೇ. ನೀವು 10,000 ಅಲ್ಲ 50,000 ಕೊಟ್ಟು ಹೆಸರನ್ನ ಕರೆಕ್ಷನ್ ಮಾಡಿಸ್ಕೊಂಡು ಬಂದ್ರೂ ಹೆಸರನ್ನ ನೀವು ಆಕ್ಟಿವೇಟ್ ಮಾಡಿಲ್ಲ ಅಂದರೆ ಅದು ನಿಮಗೆ ವರ್ಕ್ ಆಗಲ್ಲ. ಯಾಕಂದರೆ ಹೆಸರನ್ನ ಆಕ್ಟಿವೇಟ್ ಮಾಡೋಕ್ಕೆ ಪದ್ಧತಿಗಳಿದೆ, ಅದಕ್ಕೆ ಕೋರ್ಸ್ಗಳು ಬರೀಬೇಕು. ಸುಮ್ಮನೆ ಎ ಲೆಟ್ರದಲ್ಲಿ ಬಿ ಹಾಕ್ಬಿಡೋದು, ಬಿ ಲೆಟ್ರದಲ್ಲಿ ಸಿ ಹಾಕ್ಬಿಟ್ರೆ ಅದು ನ್ಯೂಮರಾಲಜಿ ಅಲ್ಲ. ಅದು ನ್ಯೂಮರಾಲಜಿ ಅಂದ್ರೇ ವಾರಗಟ್ಟಲೆ 15 ದಿವಸಕ್ಕೆಲ್ಲ ಕಲಿಯೋ ಸಬ್ಜೆಕ್ಟ್ ಅಲ್ಲ. 6 ಮಂತ್ಸ್ 7 ಮಂತ್ಸ್ 1 ಇಯರ್ ಈ ಥರ ಸಬ್ಜೆಕ್ಟ್ ಅದು. ಅಸ್ಟ್ರಾಲಜಿ ಯಾವ ಥರ ಇದೆಯೋ ನ್ಯೂಮರಾಲಜಿ ಕೂಡ ಅದೇ ಥರ ಇದೆ. ವಾರಕ್ಕೆ 15 ದಿವಸಕ್ಕೆ ಕಲಿಯೋಂಥದ್ದೆಲ್ಲ ನ್ಯೂಮರಾಲಜಿ ಅಲ್ಲ. ಮಿನಿಮಮ್ ಅಂದರೆ 6 ಮಂತ್ 3 ಮಂತ್ಸ್ ಎಬೋ ಹಿಡಿತದೆ. ಡೈಲಿ 2 ಅವರ್ಸ್ ಅಂದರೂ 3 ಮಂತ್ಸ್ ಬೇಕು ಕ್ಲಾಸ್ ಮಾಡಬೇಕಾದ್ರೆ. ಒಂದು ಬೇಸಿಕ್ ನ್ಯೂಮರಾಲಜಿ ಕಲಿಬೇಕಂದ್ರೆ 32 ಚಾಪ್ಟರ್ ಬೇಕು. ಅಡ್ವಾನ್ಸ್ಡ್ ನ್ಯೂಮರಾಲಜಿ ಕಲಿಬೇಕಂದ್ರೆ 42 ಚಾಪ್ಟರ್ ಬೇಕು. ಮಾಸ್ಟರ್ ನ್ಯೂಮರಾಲಜಿ ಕಲಿಬೇಕಂದ್ರೆ 60 ಚಾಪ್ಟರ್ಸ್ ಬೇಕು. 60 ಚಾಪ್ಟರ್ಸ್ ನೀವು ಕಲಿಯೋಷ್ಟೊತ್ತಿಗೆ ಮಿನಿಮಮ್ 3 to 4 ಮಂತ್ಸ್ ಬೇಕಾಗುತ್ತೆ.
1 ವೀಕಲ್ಲಿ ಆ ಸಬ್ಜೆಕ್ಟ್ಗಳು ಕಲ್ತ್ಬಿಟ್ಟೆಲ್ಲ ಬಂದ್ಬಿಟ್ಟು ನೇಮ್ ಕರೆಕ್ಷನ್ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಇದು ಮೇನ್ ಸೆಟ್ಟಲ್ಲಿ ಸೆಕೆಂಡ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟಿಗೆ ಬರೋಣ. ನೇಮ್ ಕರೆಕ್ಷನ್ ಮಾಡಿದ್ಮೇಲೆ ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸರಿ ಇಲ್ಲಿಗೆನಾ ಇಷ್ಟಿಗೆ ಮುಗೀತಾ? ಸರಿ, ಅಷ್ಟಾದ ಮೇಲೆ ಆ ನೇಮು ಬಲವಾಗಿದೆಯಾ, ಕೊಟ್ಟಿರೋದು ಅವ್ರಿಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡೋ ಪದ್ಧತಿ ಗೊತ್ತಿರಬೇಕಲ್ವಾ. ಒಂದು ಹೆಸರು ಹಾಕಿದ್ವಿ, ಒಂದು ಎ ಹಾಕಿದ್ವಿ, ಒಂದು ಬಿ ಹಾಕಿದ್ವಿ, ಹೆಸರು ಬಂತು 46ರಲ್ಲಿ ಬಂತಪ್ಪ ಒಳ್ಳೆ ನಂಬರ್ ಅಂತ ಕೊಟ್ಬಿಡ್ತಾರೆ. ಆದರೆ ಆ ನಂಬರ್ ಇಟ್ಟಿರೋ ಹೆಸರಿಗೆ ಇವ್ರ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತಾ ಇಲ್ವ ಅಂತ ತಿಳಿಯೋದು ಹೆಂಗೆ? ಇದನ್ನು ತಿಳಿಬೇಕಂದ್ರೆ ಅವರಿಗೆ GTIN ಪ್ರೊನಾಲಜಿ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ಅಂದರೆ ಇಷ್ಟೊತ್ತು ನಾವು ಏನು ಹೇಳಿದ್ವಿ, ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಅಂತ ಏನು ಹೇಳಿದ್ವಿ, ಇಲ್ಲಿ ಪಿರಮಿಡ್ ನ್ಯೂಮರಾಲಜಿ ಅಂತ ಒಂದು ಬರುತ್ತೆ. ಅದನ್ನ ಮಲ್ಟಿಪ್ಲೈ ಮಾಡಿ ಮಿಕ್ಸ್ ಮಾಡಬೇಕು. ಇಲ್ಲಿ ಕನ್ಸಿಡರ್ ಮಾಡಿ ನೋಡಬೇಕು, ಇದಕ್ಕೆಲ್ಲ ತಾಳೆ ಆಗುತ್ತಾ, ನಾನು ಇಟ್ಟಿರೋ ಹೆಸರು ಕರೆಕ್ಟ್ ಆಗಿದೆಯಾ, ಫಸ್ಟ್ ಲೆಟ್ರಿಗೂ ಸ್ಟಾರ್ಟಿಂಗ್ ಲೆಟ್ರಿಗೂ ಎಂಡಿಂಗ್ ಲೆಟ್ರಿಗೂ ಮ್ಯಾಚ್ ಆಗುತ್ತಾ. ಮತ್ತು ಸೆಂಟ್ರಲ್ ಪಿಲ್ಲರ್ ಲೆಟರ್ ಅಂತ ಬರುತ್ತೆ. ಇದು ಒಂದು ಮನೆಗೆ ಒಂದು ಪಿಲ್ಲರ್ ಇದ್ದಂಗೆ. ಸ್ಟಾರ್ಟಿಂಗ್ ಲೆಟ್ರು, ಎಂಡಿಂಗ್ ಲೆಟ್ರು, ಸೆಂಟ್ರಲ್ ಪಿಲ್ಲರ್ ಲೆಟರ್ ಅಂತ ಹೇಳ್ತಾರೆ. ಆ ಪಿಲ್ಲರ್ ಲೆಟ್ರು ಎಲ್ಲಿರಬೇಕು, ಎಷ್ಟನೇ ಲೆಟರ್ ಪಿಲ್ಲರ್ ಲೆಟರ್ ಬಂದರೆ ಆ ನೇಮ್ಗೆ ಸ್ಟ್ರೆಂತ್ ಸಿಗುತ್ತೆ ಅನ್ನೋದು ತಿಳ್ಕೋಬೇಕು. ಇದನ್ನ ಮಾಸ್ಟರ್ ನ್ಯೂಮರಾಲಜಿನಲ್ಲಿ ಬರುತ್ತೆ, ಪ್ಲೇಸ್ಮೆಂಟ್ ಆಫ್ ಲೆಟರ್ಸ್. ಅಂದರೆ ಯಾವ ಲೆಟ್ರು ಯಾವ ಪೊಸಿಷನಲ್ಲಿ ಬರಬೇಕು. ಒಂದು ಹೆಸರಲ್ಲಿ ಎಷ್ಟನೇ ಪ್ಲೇಸಲ್ಲಿ ಈ ಥರ ಲೆಟರ್ ಬಂದರೆ ಗ್ರೋತ್ ಕೊಡುತ್ತೆ, ಎಷ್ಟನೇ ಪ್ಲೇಸಲ್ಲಿದ್ದರೆ ಡೌನ್ ಆಗಿಬಿಡ್ತಾನೆ ಮನುಷ್ಯ, ಎಷ್ಟನೇ ಪ್ಲೇಸಲ್ಲಿದ್ದರೆ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟನೇ ಪ್ಲೇಸಲ್ಲಿಗನ ಇದ್ದರೆ ಹರ್ಲಿ ಡೆತ್ ಆಗುತ್ತೆ ನಂಬರ್ಸ್. ಇದು ಗೊತ್ತಿದ್ರೆ ಮಾತ್ರ ನೇಮ್ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ. ಯಾರೊಬ್ರು ಅಲ್ಲಿ A and B ಅಂತ ಮಾಡಿದ್ರೆ ಅದು ಖಂಡಿತ ಆಗೋದಿಲ್ಲ. ಮೂರನೇದು, ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಇನ್ನೂ 4-5 ಮೆಥಡ್ ಗೊತ್ತಿರಬೇಕು ಅವ್ರಿಗೆ. ವೈಬ್ರೇಷನ್ಸ್ ಲೆಟರ್ಸ್ ಬಗ್ಗೆ ಗೊತ್ತಿರಬೇಕು. ವೈಬ್ರೇಷನ್ಸ್ ಲೆಟರ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎರಡು ಮಾತ್ರ ಈ ಸೀಕ್ರೆಟ್ ಹೇಳ್ತೀನಿ, ಯಾಕಂದರೆ ಇದು ಕ್ಲಾಸಲ್ಲಿ ಹೇಳೋದು, ಹೇಳ್ಬೇಕಂತ ಇಷ್ಟಾಗಿನೇ ಹೇಳ್ತಾ ಇದ್ದೀನಿ. ಮಾಮೂಲಿ ನೋಡಬೇಕಾದ್ರೆ ಶುಕ್ರನ ಸಂಖ್ಯೆ 6, ಆಕ್ಚುಲಿ ಹೇಳಬೇಕಾದ್ರೆ ಶುಕ್ರನ ಸಂಖ್ಯೆ 9 ವೈಬ್ರೇಷನ್ಸ್ ಪ್ರಕಾರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶುಕ್ರನ ಈ ಬೇಕಾದ್ರೆ ತಿಳ್ಕೊಳ್ಳಿ, ಸಬ್ಜೆಕ್ಟ್ ಗೊತ್ತಿದ್ರೆ ಎಲ್ಲನ ತಿಳ್ಕೊಳ್ಳಿ. ಶುಕ್ರನ ಸಂಖ್ಯೆ ಅಂದರೆ 6, ಲಕ್ಸುರಿ ಲೈಫ್. ಆದರೆ ವೈಬ್ರೇಷನ್ಸ್ ಪ್ರಕಾರ ಶುಕ್ರನ ಸಂಖ್ಯೆ 9. ಇದೇ ಥರ 9 ಗ್ರಹಗಳಿಗೆ ಬೇರೆ 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 ಲೆಟರ್ಸ್ ಇದೆ. ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿದಾಗ ಆವಾಗಲೇ ಈ ನಂಬರ್ಗೆ ಶಕ್ತಿ ಇದೆ, ಈ ಹೆಸರಿಗೆ ಶಕ್ತಿ ಇದೆ, ಇದಕ್ಕೆ ಹೊಂದಾಣಿಕೆ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡಿ ಒಂದು ಕಸ್ಟಮರ್ಗೆ ಕೊಡ್ಬೋದು. ಎರಡನೇದು, ವೈಬ್ರೇಷನ್ ನ್ಯೂಮರಾಲಜಿ ಬಗ್ಗೆ ಗೊತ್ತಿಲ್ದಿರಾ, ವೈಬ್ರೇಷನ್ ಅಂದರೆ ಏನಿಲ್ಲ, ಉಪಗ್ರಹಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವಿವಾಗ ಜಮ್ ಸ್ಟೋನು ಅದು ಇದೆಲ್ಲ ತಗೊಂತೀವಲ್ಲ, ಅಲ್ಲಿ ಅಂಗಡಿನಲ್ಲಿ ಕೇಳಿದ್ರೆ ಉಪರತ್ನಗಳು ಅಂತ ಹೇಳ್ತಾರೆ. ಅದೇ ಥರ ಗ್ರಹಗಳಿಗೂ ಕೂಡ ಉಪಗ್ರಹಗಳಿದ್ದಾವೆ, ಹಾರ್ಮೋನಿಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಗೊತ್ತಿಲ್ದಿರಾ ನಾವು ಹೆಂಗಂದ್ರೆ ಯದ್ವಾ ತದ್ವಾ ಒಂದು ಮಕ್ಕಳದಾಗಲಿ ದೊಡ್ಡವ್ರದ್ದಾಗಲಿ ಒಂದು ಕಂಪ್ನಿ ಬ್ರ್ಯಾಂಡ್ ನೇಮ್ ಆಗಲಿ ನೇಮ್ ಕರೆಕ್ಷನ್ ಮಾಡಿದರೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಅವ್ರಿಗನ ಏನಾದರೂ ಚೆನ್ನಾಗಿ ಆಗಿಲ್ಲ ಅಂದರೆ ಅವ್ರು ಖಂಡಿತ ಶಾಪನೆ ಆಗ್ತಾ ಇರ್ತಾರೆ, ಖಂಡಿತ ಶಾಪನೆ ಆಗ್ತಾರೆ. ವಿದ್ಯೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ಚೆನ್ನಾಗಿ ಕಲ್ತ್ಕೊಳ್ಳಿ, ನೀಟಾಗಿ ಮಾಡಿಕೊಡಿ. ಎರಡನೇದು, 3 ಹೆಸರು ಇಡಬೇಕು, 6 ಹೆಸರು ಇಡಬೇಕು. ಆಮೇಲೆ ಎ ಲೆಟ್ರ್ ಇಟ್ಬಿಟ್ರೆ ಅಂಬಾನಿ ಆಗ್ಬಿಡ್ತಾರೆ, ಎಮ್ ಲೆಟ್ ಬಿಟ್ರೆ ಮುಖೇಶ್ ಅಂಬಾನಿ ಆಗ್ಬಿಡ್ತಾರೆ. ದಯವಿಟ್ಟು ಆ ಥರ ಹೇಳ್ಬಿಟ್ಟು ಕಳಿಸ್ಬೇಡಿ. ಬಂದು ತಲೆ ತಿನ್ನೋ ಥರ ಆಗ್ತಾ ಇದೆ. ಆ ಲೆಟರ್ಸ್ ಹಾಕ್ಬಿಟ್ರೆ ಅಷ್ಟೊಂದು ಪವರ್ಫುಲ್ ಆಗಿಬಿಟ್ಟು ಹಂಗಿದ್ರೆ ಈ ಪ್ರಪಂಚದಲ್ಲಿ ಬೇರೆ ಥರ ಆಗ್ಬಿಡ್ತಾ ಇದ್ರು. ನ್ಯೂಮರಾಲಜಿ ಏನಿದೆ ಅದನ್ನೇ ಹೇಳಿ, ನ್ಯೂಮರಾಲಜಿ ಪ್ರಕಾರನೇ ಹೇಳೋಣ. ನಂಬರ್ಸ್ ಬಗ್ಗೆ ತಿಳ್ಕೋಬೇಕಾ, ಎಲ್ಲರೂ ಒಂದು ಪ್ರೊಸೀಜರ್ ಪ್ರಕಾರ ಮಾತಾಡಿ. ಆಮೇಲೆ ಇನ್ನೊಂದು ಸೀಕ್ರೆಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ, ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಮೊಬೈಲ್ ಬಗ್ಗೆ 248 ಅನ್ನೋದು ಇಟ್ಕೋಬಾರ್ದು ಅನ್ನೋದು ಕಾನ್ಸೆಪ್ಟ್. 0248, ಯಾಕಂದರೆ ಇದು ನಂಬರ್ಸ್ ಸಂಬಂಧಪಟ್ಟಿದ್ದು, ನ್ಯೂಮರಾಲಜಿಗೆ ಸಂಬಂಧಪಟ್ಟಿದ್ದೆ.
248 ಇರಬಾರ್ದು ಅಂತ ಹೇಳಿದ್ವಿ, ನಿಜ. ಆದರೆ ಈ ಸಂಖ್ಯೆಗಳು ಬರ್ಬೋದು, ಇವು ಇಲ್ಲ ಅಂದರೆ ಆಕ್ಚುಲಿ ಜೀವನನೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2 ಇಲ್ಲ, 4 ಇಲ್ಲ, 8 ಇಲ್ಲ ಅಂದರೆ ಕೆಲವರಿಗೆ ಜೀವನನೇ ಇಲ್ಲ. ಯಾಕಂದ್ರೆ 4 ಸಂಖ್ಯೆ ಬರಬಾರ್ದು ಅಂತ ಹೇಳ್ತಾರೆ. 4ನೇ ಸಂಖ್ಯೆ ಅಂದ್ರೆ ಏನಂತ ಗೊತ್ತಾ ಯಾರಿಗನ್ನ? 4 ಅಂದ್ರೆ ದುಡ್ಡು, 4 ಅಂದ್ರೆ ಕುಬೇರನ ಸಂಖ್ಯೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 4 ಅನ್ನೋದು ಕುಬೇರನ ಸಂಖ್ಯೆ. ಈ 4 ಇಲ್ಲ ಅಂತಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲೋ ಹೆಸರಲ್ಲೋ 4 ಇಲ್ಲ ಅಂತ ಇಟ್ಕೊಳ್ಳಿ. ಮೊಬೈಲಲ್ಲಾದ್ರೂ ಇಟ್ಕೋಬೇಕು, ಹೆಸರಲ್ಲಾದ್ರೂ ಇಟ್ಕೋಬೇಕು. ಇಲ್ಲ ಅಂದ್ರೆ ಅನ್ನೋದು ದುಡ್ಡೇನಿಲ್ಲಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 4 ಯಾಕೆ ಬೇಡ ಅಂತ ಹೇಳಿದ್ರು. ಯಾರು ಹೇಳ್ತಾ ಇರೋದು? ನಾರ್ತ್ ಇಂಡಿಯನ್ಸ್ ಹೇಳ್ತಾ ಇರೋದು 248 ಬೇಡ ಅಂತ. ನಾನು ಹೇಳ್ತಾ ಇದ್ದೀನಿ 4 ಇಟ್ಕೋಬಹುದು. 4 ಅಂದ್ರೆ ಯಾರು ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ. 4 ಅಂದ್ರೆ ಕುಬೇರನ ಸಂಖ್ಯೆ ಅಲ್ವಾ ಅಂತ ಹೇಳಿ. 4ನೇ ಸ್ಥಾನ ಬಂದ್ಬಿಟ್ಟು ಮನಿ ಸ್ಥಾನ, ಇದು ದುಡ್ಡು ಸ್ಥಾನ. ಇದು ಚೈನೀಸ್ ನ್ಯೂಮರಾಲಜಿ ಪ್ರಕಾರ, ಲೋಶೋ ಗ್ರಿಡ್ ಪ್ರಕಾರ 4ನೇ ಸ್ಥಾನ ಮನಿ ಸ್ಥಾನ, ದುಡ್ಡು ಸ್ಥಾನ. ಬೇಕಾದ್ರೆ ರೆಮಿಡೀಸ್ ಕೊಡಬಲ್ಲೆ ನಾನು. ಇಲ್ಲ ಅಂದ್ರೆ ನಂಬರ್ಸ್ ನನ್ನ ಡೇಟ್ ಆಫ್ ಬರ್ತ್ ಅಲ್ಲಿ ಅಂದ್ರೆ ನಾನು ಆಕ್ಟಿವೇಟ್ ಮಾಡಿಸ್ಕೊಡ್ತೀನಿ, ನಾನು ಆಕ್ಟಿವೇಟ್ ಮಾಡಿಕೊಡ್ತೀನಿ ಆ ನಂಬರ್ಸ್ ಬಗ್ಗೆ. ಎರಡನೇದು 8 ಅನ್ನೋ ಸಂಖ್ಯೆ ಇಲ್ಲ ಅಂದ್ರೆ ವಿಸ್ಡಮ್ ನಾಲೆಡ್ಜೇ ಇರಲ್ಲ, ಪ್ರಾಪರ್ಟೀಸ್ ಇರಲ್ಲ. ಮತ್ತೆ ಅವನು 8 ಅನ್ನೋದು ಯೂಸ್ ಮಾಡಲೇಬಾರ್ದು ಅಂತಂದ್ರೆ 8 ಇಟ್ಕೋಬೇಕು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬರುವಂತ ನಂಬರ್ ಅದು. 8ನೇ ನಂಬರ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಲಾಸು ಮಾಡ್ತದೆ, ದುಡ್ಡು ಕೊಡೋಂಥ ಸಂಖ್ಯೆ, ಒಳ್ಳೆ ನಾಲೆಡ್ಜ್ ಗೈನ್ ಮಾಡೋಂಥ ನಂಬರು. ಅಸ್ಟ್ರಾಲಜರ್ಸ್ಗೆ 8ನೇ ಸಂಖ್ಯೆ ಬೇಕೇ ಬೇಕು. ಆ 8ನೇ ಸಂಖ್ಯೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಇದು ಕರೆಕ್ಟ್ ಅಲ್ಲ. ನಾನು ಹೇಳಿದ್ದೆ, ಆದರೆ ಅದನ್ನ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. 8 ಜೊತೆಗೆ ಯಾವ ನಂಬರ್ ಬರಬೇಕು ಇಲ್ಲಿ ಹೇಳ್ತೀನಿ ನೋಡಿ. ಮೊಬೈಲ್ ನಂಬರ್ ಸೀಕ್ರೆಟ್ ಇವತ್ತು ಬಿಡಿಸಿ ಹೇಳ್ಬಿಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇದ್ರು 248 ಬರಬಾರ್ದು ಅಂತ. ನಾನು ಹೇಳಿದ್ದೆ, ಈಗ ಅದನ್ನ ಸೀಕ್ರೆಟ್ ಬಿಡಿಸಿ ಹೇಳ್ತಾ ಇದ್ದೀನಿ. ಒಂದು ರಿಯಲ್ ಎಸ್ಟೇಟ್ ಆಗಬೇಕಾದ್ರೆ, ರಿಯಲ್ ಎಸ್ಟೇಟ್ ಒಳ್ಳೆ ದುಡ್ಡು ಮಾಡಬೇಕು, ಒಳ್ಳೆ ಬಿಲ್ಡರ್ ಆಗಬೇಕು ಅಂತಂದರೆ ಮ್ಯಾಕ್ಸಿಮಮ್ 38 ನಂಬರ್ ಇರಬೇಕು. ಬರೆದಿಟ್ಕೊಳ್ಳಿ. ಯಾರ ಮೊಬೈಲಲ್ಲಿ 38 ಇದೆಯಾ, ರಿಯಲ್ ಎಸ್ಟೇಟಲ್ಲಿ ರಾಜ ಥರ ತಿರುಗ್ತಾರೆ ಅಂತ ಹೇಳ್ತಾರಲ್ಲ ತೆಲುಗಲ್ಲಿ, ಹಂಗೆ ಎಕ್ಸಲೆಂಟಾಗಿ ಮಾಡ್ತಾರೆ 38 ಇದ್ದರೆ. ಅದೇ 83 ಕೂಡ ಇದ್ದರೆ ಎಕ್ಸಲೆಂಟಾಗಿ ಮಾಡ್ತಾರೆ. ಆದರೆ ಒಂದು ಕಂಡೀಷನ್ ಏನಂದರೆ, ಈ 38 ಅನ್ನೋ ನಂಬರ್ಗೆ ಆಪೋಸಿಟ್ ನಂಬರ್ ಮೊಬೈಲಲ್ಲಿ ಇರಬಾರ್ದು. ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟೇ ಸೀಕ್ರೆಟ್ ಇದು. 83 ಅನ್ನೋ ನಂಬರ್ಗೆ ಆಪೋಸಿಟ್ ನಂಬರ್ ಇರಬಾರ್ದು, ಜೋಡಿ ನಂಬರ್ ಪಕ್ಕದಲ್ಲಿ. ಮೊಬೈಲ್ ನ್ಯೂಮರಾಲಜಿನಲ್ಲಿ ಮೇನ್ ಸೀಕ್ರೆಟ್ ಇದೆ, ನಾನು ಹೇಳ್ಬಿಡ್ತಾ ಇದ್ದೀನಿ. ರಿಯಲ್ ಎಸ್ಟೇಟ್ಗೆ 38 ಇರಬೇಕು, ಇಲ್ಲ 83 ಕಂಪಲ್ಸರಿ ಇರಬೇಕು. ಸರಿ, ನಾನು 8 ಬಗ್ಗೆ ರಿವೀಲ್ ಮಾಡಾಯಿತು. ಈಗ 4 ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ 8 ಅಂದರೆ ಶನಿ, ಇವಾಗ 4 ಅಂದರೆ ರಾಹು ಬಗ್ಗೆ ರಿವೀಲ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್, ಒಂದು ಮಾರ್ಕೆಟಿಂಗ್ ಸ್ಕಿಲ್ಸ್ ಏನಾದರೂ ಇರಬೇಕು ಅಂತಂದರೆ 47 ನಂಬರ್ ಇರಬೇಕು. 47 ನಂಬರ್ಗನ ಇದ್ರೆ ಈಸ್ ಎ ಎಕ್ಸಲೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್. ಅವ್ನ ಮೊಬೈಲಲ್ಲಿ ಇರ್ತಾ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನನಗೆ ಫೋನ್ ಮಾಡಿ. ಯಾರ ಮೊಬೈಲಲ್ಲಿ 47 ಇದೆ ಅವ್ರು ಎಕ್ಸಲೆಂಟ್ ಮಾರ್ಕೆಟಿಂಗ್ ಸ್ಕಿಲ್ಸಲ್ಲಿ ಡೆವಲಪ್ಮೆಂಟ್ ಆಗಿರ್ತಾರೆ. ಒಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ತಾರೆ ಬೇಕಾದ್ರೆ. ಯಾಕಂದರೆ ಮಾತು ವಾಕ್ಚಾತುರ್ಯ ಅಂತ ಎಕ್ಸಲೆಂಟ್ ಆಗಿರುತ್ತೆ 47ಇಂದ. ಇನ್ನೂ ಒಂದು ಹೇಳ್ತೀನಿ ನೋಡಿ, ಈ 47ಗೂ ಈ 74 ಅಂದ್ರೂ ಅದೇ 47 ಅಂದ್ರೂ ಎರಡು ಒಂದೇ. ಇಲ್ಲೂ ಒಂದು ವ್ಯತ್ಯಾಸ ಇದೆ. ಈ 74 ನಂಬರ್ ಯಾರಲ್ಲಿತ್ತೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ ಗನ್ ಪಾಯಿಂಟ್ ತರ ಕೂತ್ಕೊಂತಾನೆ ಹೋಗಿ. ಅಂದ್ರೆ ಅವನಿಗೆ ಮಾರ್ಕೆಟಿಂಗ್ ಸ್ಕಿಲ್ಸು ಇರುತ್ತೆ, ಬಿಸ್ನೆಸ್ ಸ್ಕಿಲ್ಸು ಎರಡು ಜೋಡಿ ತರ ಆಗ್ತದೆ. ಅಂತ ಅವನ ಹತ್ರ ಹೋಗ್ಬಿಟ್ಟು ನಾವು ಬೆಳೆ ಬೇಯಿಸೋಕ್ಕಾಗಲ್ಲ. ಅವನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಾಕ್ತಾನೆ. ನೀನು ಎತ್ಕೊಂಡು ಹೋಗಿದ್ದು ಮೆಟೀರಿಯಲ್ ಇಟ್ರೆ ಅದ್ರ ಬೆಲೆ ಇಷ್ಟೇ, ನೀನು 500 ರೂಪಾಯಿ ಅಲ್ಲ, ಇಲ್ಲಪ್ಪ ಅದು 200 ರೂಪಾಯಿ ಬೆಲೆ ಅಂದರೆ 200 ಪರ್ಫೆಕ್ಟಾಗಿ ಫೈಂಡ್ ಔಟ್ ಮಾಡಾಕ್ತಾನೆ. ಅಷ್ಟು ನಾಲೆಡ್ಜ್ ಇರುತ್ತೆ ಈ 74 ನಂಬರ್ಗನೇ ಇದ್ರೆ. ಇನ್ನೊಂದು 4 ಆಯಿತು, 8 ಆಯಿತು. 0 ಬಗ್ಗೆ ಕೂಡ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದರೆ ಇಟ್ಕೋಬಾರ್ದು ಅಂತ. 0 ಇದ್ದರೆ ಏನೂ ಇಲ್ಲ, ಎಂಡಲ್ಲಿ 0 ಬರಬಾರ್ದು ಅಷ್ಟೇ. ನೀವು ಸೆಂಟ್ರಲ್ಲಿ ಎಲ್ಲೇ 0 ಬರಲಿ, 8 ಪಕ್ಕದಲ್ಲಿ 0 ಯಾವುದೇ ಕಾರಣಕ್ಕೆ ಬರಬಾರ್ದು. ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ 8888 ಆಗೋಗ್ತದೆ. 4 ಪಕ್ಕದಲ್ಲಿ ಬರಬಾರ್ದು 0, ಮತ್ತು ಎಂಡಿಂಗ್ನಲ್ಲಿ 0 ಬರಬಾರ್ದು. ಇಷ್ಟೇ. ಇದಕ್ಕಿಂತ ಇನ್ನು ಮೊಬೈಲ್ನಲ್ಲಿ ಇನ್ನು ಸೀಕ್ರೆಟ್ ಅನ್ನೋದೇ ಇಲ್ಲ.
ಇನ್ನೇನು ಸೀಕ್ರೆಟ್ ಇದೆ? ಸೀಕ್ರೆಟ್ ರಿವೀಲ್ ಮಾಡಾಯಿತು, ಇನ್ನು ಸೀಕ್ರೆಟ್ ಅನ್ನೋದೇ ಇಲ್ಲ. 0, 2, 4, 8 ಇನ್ನು 2 ಯಾರು 29ನೇ ತಾರೀಕಲ್ಲಿ ಹುಟ್ಟಿದಾರೋ ಅವ್ರು 29ನೇ ಸಂಖ್ಯೆ ಇಟ್ಕೋಬಾರ್ದು. ಮುಗ್ದಾಯ್ತು. ಇನ್ನು ಮೊಬೈಲಲ್ಲಿ ಯಾವ ಸೀಕ್ರೆಟು ಇಲ್ಲ. 0, 2, 4, 8 ಇಷ್ಟೇ ಈ ಸೀಕ್ರೆಟ್ ಇರೋದು ಮೊಬೈಲಲ್ಲಿ. ಇನ್ನು ಯಾವ ಸೀಕ್ರೆಟು ಇಲ್ಲ ಮೊಬೈಲಲ್ಲಿ. ಇದು ಕ್ಲಿಯರ್ ಇವತ್ತಿಗೆ. 8 ಇಟ್ಕೋಬೋದು ಯಾವ ಸಂಖ್ಯೆ ಬಂದರೆ ಮಾತ್ರ, ಆದರೆ ಆಪೋಸಿಟ್ ಸಂಖ್ಯೆ ಇರಬಾರ್ದು. ನನ್ನ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 4 ಜೊತೆಗೆ ಯಾವ ನಂಬರ್ಸ್ ಇಟ್ಕೋಬೇಕು ಅಂತ ಗೊತ್ತಾಗಿದೆ. ಇನ್ಮೇಲೆ ನೀವು 2, 4, 8 ಇಟ್ಕೋಬೋದು ಮೊಬೈಲಲ್ಲಿ. ರಿಯಲ್ ಎಸ್ಟೇಟಿಗೆ ಬೇಕಾ, ಬಿಸ್ನೆಸ್ ಬೇಕಾ, ಮಾರ್ಕೆಟಿಂಗ್ ಟೀಮ್ ಬೇಕಾ, 4 ಬೇಕೇ ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ. ಯಾರ ಮೊಬೈಲನ್ನು ಸರಿ, ಯಾರ ಡೇಟ್ ಆಫ್ ಬರ್ತನ್ನು ಸರಿ, ಏನನ್ನ ಸರಿ 3, 5, 6 ಅನ್ನೋ ಮೊಬೈಲ್ ನಂಬರ್ನಲ್ಲಿದ್ದರೂ ಸರಿ, ಡೇಟ್ ಆಫ್ ಬರ್ತಲ್ಲಿ ಇದ್ರೂ ಸರಿ, ಅವ್ರು ಅದೃಷ್ಟವಂತರೇ. ಅವರು ಬೇಕಾದ್ರೆ ಬರೆದಿಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. 3 and 5, 3, 5, 6 3 ಅಂದರೆ ಅದೃಷ್ಟ, 5 ಅಂದರೆ ಬ್ಯಾಲೆನ್ಸು, ಕಮ್ಯುನಿಕೇಷನ್ ಎಲ್ಲ ಸಿಗುತ್ತೆ. 6 ಲಕ್ಸುರಿ ಲೈಫು, ಫ್ರೆಂಡ್ ಸರ್ಕಲ್, ಎಕ್ಸಲೆಂಟ್ ಬಿಂದಾಸ್ ಲೈಫ್ ಇರುತ್ತೆ. ಈ ಮೂರು ಇದ್ದವನು ಇನ್ನೇನು ಪ್ರಾಬ್ಲಮ್ ಇರೋದು ನನ್ನ ಪ್ರಕಾರ. ಈ ಮೂರೇ ಬೇಕಾಗಿರೋದು ಮನುಷ್ಯನಿಗೆ. ಹುಟ್ಟಿದಾಗನೇ ಅದು 3 ಇದ್ರೆ ಅದೃಷ್ಟವಂತ ಅವನು. ಇನ್ನು 5 ಎಲ್ಲ ಕಮ್ಯುನಿಕೇಷನ್, ಒಳ್ಳೆ ಮಾತುಕತೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನು 6 ಒಳ್ಳೆ ಫ್ರೆಂಡ್ಸು, ಒಳ್ಳೆ ದುಡ್ಡು, ಲಕ್ಸುರಿ ಲೈಫು. ಹುಟ್ಟಿದಾಗಲೇ ಅದೃಷ್ಟವಂತ, ಎಲ್ಲ ಥರ ಚೆನ್ನಾಗಿದೆ. ಇನ್ನು ಇದು ಎಲ್ಲಿ 6ನೇ ನಂಬರ್ಗೆಲ್ಲ ಇತ್ತು ಅಂದರೆ ಎಕ್ಸಲೆಂಟ್. ಯಾರ ಹೆಸರಲ್ಲಿ ಇದು ಕೂಡ ಸೀಕ್ರೆಟ್ ರಿಲೀಸ್ ಮಾಡ್ತಾ ಇದ್ದೀನಿ. 3, 5, 6 ಅನ್ನೋ ಅಕ್ಷರಗಳು, ನ್ಯೂಮರಾಲಜಿನಲ್ಲಿ ಅಕ್ಷರಗಳು ಯಾರ ಹೆಸರಲ್ಲಿದ್ದರೆ ಅವರು 100% ಅದೃಷ್ಟವಂತರೇ. ಅವರು ಇನ್ ಕೇಸ್ ಬ್ಯಾಡ್ ನಂಬರ್ಸ್ ಇದ್ರೂ ಸಮೇತ, ಕೆಟ್ಟ ನಂಬರ್ಸ್ ಇದ್ರೂ ಸಮೇತ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಈ 3 ಸಂಖ್ಯೆ ಅಕ್ಷರಗಳು ಹೆಸರಲ್ಲಿದ್ದರೆ ಅಂದರೆ ನ್ಯೂಟ್ರಲ್ ಆಗ್ತವೆ. ಇದು ಪಾರ್ಟ್ 1. ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ, ಇದು ಪಾರ್ಟ್ 1 ವಿಡಿಯೋ ಆಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 5 ತನಕ ಇದೆ. ಎಲ್ಲ ಸೀಕ್ರೆಟ್ಸ್ ಬಿಡಿಸಿ ಹೇಳ್ತೀನಿ. ನನ್ನ ಕಂಟಿನ್ಯೂಸ್ ವಿಡಿಯೋಸ್ ನೋಡಿ, ಓವರ್ ಆಲ್ ತಿಳಿಸ್ಬಿಡ್ತೀನಿ. ಇವಾಗ ಮೊಬೈಲ್ ಬಗ್ಗೆ ರಿವೀಲ್ ಮಾಡಾಗಿತ್ತು. ಇನ್ನು ನೆಕ್ಸ್ಟ್ ಏನು ವೆಹಿಕಲ್ ನಂಬರ್ಸ್ ಇದೆ. ವೆಹಿಕಲ್ ನಂಬರ್ಸ್ ಸ್ವಲ್ಪ ಹೇಳಿದ್ದೀನಿ. ವೆಹಿಕಲ್ಸ್ ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡಿಕೊಡ್ತೀನಿ. ನನ್ನ ವಿಡಿಯೋಸ್ ನೋಡ್ತಾ ಇರೋ ಪಕ್ಕ ನ್ಯೂಮರಾಲಜಿ ಬಂದುಬಿಡುತ್ತೆ. ಇಸ್ ಎ ಎಕ್ಸಲೆಂಟ್ ನ್ಯೂಮರಾಲಜಿಸ್ಟ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.